ಶಿವಾಯ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳು ಕೂಡ ಗುರವಿಗೆ ಹೋಗುವರೇ ಗುರವಿಗೆ ಹೋಗುವರೇ ಬ್ರಹ್ಮ ವಿಷ್ಣು ಮೊದಲಾದ ದೇವತೆಗಳ ಕೂಡ ಗುರವಿಗೆ ಹೋಗುವರೇ ಗುರವಿಗೆ ಹೋಗುವರೇ ಬ್ರಹ್ಮಾಂಡ ಬೆಳಗುವ ಸೂರ್ಯ ಚಂದ್ರಾದಿಗಳು ಅಜ್ಞಾನ ಕಳೆಯುವರೇ ನಮ್ಮನ್ನು ಜ್ಞಾನಿ ಮಾಡುವರೇ ಬ್ರಹ್ಮಾಂಡ ಬೆಳಗುವ ಸೂರ್ಯ ಚಂದ್ರಾದಿಗಳು ಅಜ್ಞಾನ ಕಳೆಯುವರೇ ನಮ್ಮನ್ನು ಸುಜ್ಞಾನ ಮಾಡುವರೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಧಿಕವೆಂದು ಶ್ರುತಿಯು ಸಾರಿದ ಮ್ಯಾಲ ಜಗದೋಳು ಆತನೇ ಪೂಜ್ಯ ಎನಿಸುವನು ಶ್ರುತಿಯ ಸಾರಿದ ಮೇಲೆ ಜಗದೋಳು ಆತನೇ ಪೂಜ್ಯ ಎನಿಸುವನು ಬಗೆ ಬಗೆಯ ಸಂಶಯನು ನಗು ನಗುತ್ತ ಕಳೆವಂತ ಭಗವಂತ ಗೋಲುವರೇ ಈ ಪಂಡಿತರು ಭಗವಂತ ಗೋಲುವರೇ ಭಗವಂತ ಗೋಲುವರೇ ಈ ಪಂಡಿತರು ಭಗವಂತ ಗೋಲುವರೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕರುಣೆಯ ಜಲದಿಂದ ಮೂರು ಮಲಂಗಳ ತೊಳೆದು ವರಭಕ್ತಿಯಂತೆಂಬ ಉಡಗಿಯ ತೊಡಸಿದನು ವರಭಕ್ತಿಯಂತೆಂಬ ಉಡಗಿಯ ತೊಡಸಿದನು ನಿರಶ್ರವಣವೆಂತೆಂಬ ಹಾಲನ್ನೇ ಕುಡಸಿದನು ಗುರುಮಾತೆ ಗೋಲುವರೇ ಈ ಮಾತೆಯರು ಗುರುಮಾತೆ ಗೋಲುವರೇ ಗುರುಮಾತೆ ಗೋಲುವರೇ ಈ ಮಾತೆಯರು ಗುರುಮಾತೆ ಗೋಲುವರೇ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಕಾಮಾದಿ ವೈರಿಯನು ವಿರತಿ ಖಡ್ಗದಿಂದೊಡಸಿ ನೇಮಾದಿಗಳ ನರವೂತ ಸಾಮಾನ್ಯ ಶೈಲಿಯಲ್ಲಿ ನರವೂತ ಸಾಮಾನ್ಯ ಶೈಲಿಯಲ್ಲಿ ವೇದಾಂತ ಬೋಧಿಸಿದ ಧೀಮಂತ ಗುರುವರನೋ ಈತನು ಧೀಮಂತ ಗುರುವರನೋ ಈತನು ಧೀಮಂತ ಗುರುವರನೋ ವೇದಾಂತ ಬೋಧಿಸಿದ ಧೀಮ
ಧೀಮಂತ ಗುರುವರನೋ ಈತನು ಧೀಮಂತ ಗುರುವರನೋ ಈತನು ಧೀಮಂತ ಗುರುವರನೋ ಹುಟ್ಟು ಸಾವುಗಳಂಬ ಕಟ್ಟು ನೊಳ್ಳ ನಿರಲು ತಟನೆ ಗುರುತ ಬಂದು ಗಟ್ಟ್ಯಾಗಿ ಮಹಾವಾಕ್ಯ ನಿನ್ನಿಜವನರ ಊತ ಕಟ್ಟು ಕಳೆದವಗೆ ಬಂಧುಗಳೋಲುವರೇ ಬಂಧುಗಳೋಲುವರೇ ನಿಶುಪಾಮಯೇ ಕೈಯೋ ವ್ಯಸನಗೊಳ್ಳುವುದು ನೋಡಿ ಅಸಮ ಗುರು ಅವತರಶಿ ವಸದಿಯೊಳಿರುವಂತ ಶಿಶುಗಳನ್ನೇ ರಕ್ಷಿಸಿದ ಬಸವಾನಂದ ಗುರವಿಗೆ ಯಾರಾದರೂ ಲುವರೇ ಯಾರಾದರೂ ಲುವರೇ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪರತರ ಬ್ರಹ್ಮವನು ಸಾರಿ ಸಾರಿ ಎಳಿದ ಪರಬ್ರಹ್ಮ ರೂಪವನು ನೀನೆಂದು ಬೋಧಿಸಿದ ಬ್ರಹ್ಮವನು ಸಾರಿ ಸಾರಿ ಎಳೆದ ಪರಬ್ರಹ್ಮ ರೂಪವನು ನೀನೆಂದು ಬೋಧಿಸಿದ ದರೆಯೋಳು ಪ್ರಖ್ಯಾತ ನಮ್ಮ ಗುರುವರನೋ ಶ್ರೀ ಅಭಿನವ ನಿಜ ಗುಣ ಈತನು ಕರಜೋಡಿ ವಂದಿಸುವೆ ಬರದಿ ಗುರುವರನ ಕರುಣದಿಂದಲೇ ನೋಡಿ ರಕ್ಷಿಪುದೆನ್ನ ಸಾರಿ
ಕಾಶಿ ಗುರವಿನಂಗಳ ಕಾಶಿ ಗುರುಮಾನಿ ಕೈಲಾಸ ಗುರುವೇ ಬಂದು ಬಳಗಮ್ಮ ತಂಗಿ ಕೊಡುವ ಅರಿಯಾದ ಸಂಪತ್ತು ಗುರುಮುನಿದರೆ ಬಾಳ ಗುರುಮುನಿದರೆ ಬಾಳ ಕೇಳಮ್ಮ ತಂಗಿ ವೇದ ಪುರಾಣವು ಶೋಧಿಸಿ ನೋಡಲು ಆದಿಯನಾದಿಗೆ ದೂರಮ್ಮ ತಂಗಿ ಲೋಕದೊಳು ಗುರು ಸಮ ಯಾರ್ಯಾರಿಲ್ಲ ಆ ಗುಂಡು ಮೆಟ್ಟಿಲ ಗಾಡಿ ಪುಂಡ ನೀಲಾಲ್ ಕೇರಿ ಗಂಡನೆಂಬಾಕ್ಷರ ಒಂದಮ್ಮ ತಂಗಿ ಮೂರು ಲೋಕದೊಳು ಗುರು ಸಮಾನ ಯಾರ್ಯಾರಿಲ್ಲ ವೇದವಾಕ್ಯವನ್ನೆಲ್ಲ ಬೋಧನೆಂದಳದಿ ಬೋಧಿಸುತ್ತ ಜನರ ವೇದ ಮಡಿಗೆಡಸಿರುವ ಸಾರು ಜಗುಳಿಗೆ ಮಡಿಯುವೆನೋ ಸಾರು ಜಗುಳಿಗೆ ಮಡಿಯುವೆನು ನಿಜವನ್ನರಿಸುವ ಶೃಂಗಿದ ಗುಡಿಯ ಗ್ರಂಥವನ್ನು
ಈಗ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಿದ್ಧ ಸದ್ಗುರುಪಾದಾಬ್ಜಂ ಜನನೀ ಜನಕಸ್ತತ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ಸರಂ. ಅದ್ವೈತ ಸಾರ್ವಭೌಮ ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಇಲ್ಲಿಯ ಪರ್ಯಂತರವಾಗಿ ಬಹುದಿನಗಳಿಂದ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಅನುಭವ ಸಾರ ಗ್ರಂಥದ 4ನೆಯ ಸಂಧಿ 5ನೆಯ ಸೂತ್ರದ ಆಧಾರಿತ ವಿಷಯವನ್ನೇ ಆಧಾರವಾಗಿದ್ದು ಇಂದಿನ ಶ್ರೇಷ್ಠವಾದ ಶುಭ ದಿನದಲ್ಲಿ ನಾವು ನೀವೆಲ್ಲರೂ ಈ ಜಗತ್ತಿಗೆ ಈ ಲೋಕಕ್ಕೆ ಸರ್ವ ಮುಮುಕ್ಷುಗಳ ಉದ್ಧಾರಕ್ಕಾಗಿ ಹಿಂದಿನ ಮಹಾ ಋಷಿಗಳಾದ ವೇದ ವ್ಯಾಸರಿಂದ ಪ್ರಾರಂಭವಾಗಿ ಆಚಾರ್ಯ ಶಂಕರರ ಪರ್ಯಂತರವಾಗಿ ಅನೇಕ ಭಾಗಗಳಿಂದ ವಿಂಗಡಣೆ ಆಗಿ ಅದ್ವೈತವನ್ನು ಸಾರುವಂಥ ಎಲ್ಲ ಮಹಾತ್ಮರಿಗೂ ಶರಣರಿಗೂ ಮುನಿಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಜ್ಞಾನಿಗಳಿಗೂ ಇವತ್ತು ನಾವು ನೀವೆಲ್ಲರೂ ಹೃದಯ ತುಂಬಿ ಭಕ್ತಿ ಭಾವದಿಂದ ನಮಸ್ಕಾರವನ್ನು ನಮನವನ್ನು ಸಲ್ಲಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಕಾರಣ ಇದು ಗುರು ಪೂರ್ಣಿಮೆಯ ಶ್ರೇಷ್ಠವಾದ ದಿನ. ಎಲ್ಲಿಂದ ಪ್ರಾರಂಭ ಆಯಿತು ಎಲ್ಲಿಗೆ ಬಂದಿದೆ ಅಂದರೆ ಪ್ರಾರಂಭ ಆದಿ ವ್ಯಾಸರಿಂದ ಪ್ರಾರಂಭ ಆಗಿ ಆಚಾರ್ಯ ಶಂಕರರಿಂದ ನಡೆದು ಬಂದು ಇಲ್ಲಿಯ ಪರ್ಯಂತರವಾಗಿ ಯಥಾರ್ಥವಾಗಿ ಸಾಗಿ ಬಂದದ್ದು ಮತ್ತು ಮುಂದೆಯೂ ಕೂಡ ಎಂದೂ ಮಂಗಲ ಆಗಲಾರದಂಥ ವಿಚಾರ ಯಾವುದು ಅಂದರೆ ಅದು ವೇದಾಂತದ ಸಾರ. ಹಾಗಾಗಿ ಅಂಥ ಕಾರ್ಯವನ್ನು ಯಾಕೆ ಮಾಡಿದರು ಅಂದರೆ ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ. ಯಾವ ದೇವಾನ ದೇವತೆಗಳಿಂದಲೂ ಅನಂತ ಕರ್ಮ ಉಪಾಸನ ತಪಸ್ಸನ್ನು ಮಾಡಿ ಸಾಧನೆ ಮಾಡಿದಂಥ ಸಾಧಕರಿಗೂ ಅಸಾಧ್ಯವಾದಂಥ ಮೋಕ್ಷ ಪ್ರಾಪ್ತಿಯನ್ನು ಮಾಡಿಕೊಡುವ ಉದ್ದೇಶದಿಂದ ಮಹಾತ್ಮರು
ನಮಗೇನು ಹೇಳ್ತಾ ಬಂದರ ಇಲ್ಲಿಯವರೆಗೂ, ನೀನು ಪರಮಾತ್ಮನೇ ಇದ್ದಿ, ಆತ್ಮನೇ ಇದ್ದಿ, ನೀನು ಜೀವಾತ್ಮ ಅಂದರೂ ಕೂಡ ಆ ಪರಮಾತ್ಮನ ಸ್ವರೂಪವಿದ್ದಿ. ಹಾಗಾಗಿ ನಿನಗೆ ದುಃಖ ಅನ್ನುವಂಥದ್ದೇ ಇಲ್ಲ. ನೀನು ಎಂದೂ ಸಾಯುವುದಿಲ್ಲ. ಸಾಯುವ ದೇಹವನ್ನು ಉಳಿಸಿಕೊಳ್ಳುವುದು ನಿನ್ನಿಂದ ಆಗುವುದಿಲ್ಲ. ಮಹಾತ್ಮ ಹೇಳೋದಿಷ್ಟೇ, ಏನು ಸಾವಿಗೆ ಒಳಗಾಗಿ ಬಂದಂಥ ದೇಹ ಏನಾದ, ಇದು ಒಂದು ಇಲ್ಲ ಒಂದು ದಿನ ಮತ್ತೊಂದು ದಿನ ಇದು ಬಿದ್ದು ಹೋಗ್ತದೆ. ಅದು ಸಾಮಾನ್ಯ ಪಾಮರನ ಶರೀರವಿರಲಿ, ಪೈಲ್ವಾನ ಶರೀರ ಇರಲಿ. ಪೈಲ್ವಾನ್ ಇದ್ರೆ ನಾವು ಬಹಳ 100 ವರ್ಷ ಆಯುಷ್ಯ ಹೆಚ್ಚಾಗುತ್ತೆ ಅವನಿಗೆ. ಬಹಳ ತೆಳ್ಳಗಂದ್ರೆ ಜಲ್ದಿ ಸತ್ತು ಹೋಗ್ತಾನೆ ಅವನು. ಇಲ್ಲ, ಹಿಂದಿನ ಜನ್ಮದಲ್ಲಿ ಏನು ಕರ್ಮವನ್ನು ಮಾಡಿ ಬಂದದ ಶರೀರ, ಆ ಕರ್ಮ ಯಾವ ಕ್ಷಣದಲ್ಲಿ ಮುಗಿತದೋ ಅದು ಅಲ್ಲೇ ಬಿದ್ದು ಹೋಗ್ತದೆ. ಅದು ಇಂಥ ಜಾಗ ಅಂತ ಏನು ನಿರ್ಣಯ ಮಾಡಿಲ್ಲ. ಹಾಗಾಗಿ ಅಂತಹ ಮಹತ್ವವಾದ ವಿಚಾರವನ್ನು ಯಾಕೆ ಹೇಳಿದರು ಅಂದರೆ, ಮುಮುಕ್ಷೋ ಸುಖ ಮುಕ್ತ್ಯರ್ಥ ಇದಂ ಶತಕ ಮುಚ್ಚತೆ ಅಂತ ಜ್ಞಾನ ಶತಕದಲ್ಲಿ ಒಂದು ವಾಕ್ಯವನ್ನು ಹೇಳ್ಯಾರ. ಯಾರಿಗೋಸ್ಕರ ಅಂದರೆ ಮುಮುಕ್ಷಗಳ ಸುಖಕ್ಕಾಗಿ, ಮುಮುಕ್ಷಗಳ ಹಿತಕ್ಕಾಗಿ, ಮುಮುಕ್ಷಗಳ ಆನಂದದಿಂದ ಬದುಕುವುದಕ್ಕಾಗಿ ಈ ಮತ್ತು ಮುಕ್ತ್ಯರ್ಥವಾಗಿ ಮುಮುಕ್ಷಗಳಿಗೆ ಈ ಗ್ರಂಥ ಯಾಕೆ ಹೇಳ್ತಾರಂದ್ರೆ, ಮೋಕ್ಷದ ಅರ್ಥವನ್ನೇ ಇಟ್ಟುಕೊಂಡು ಹೇಳ್ತವಿನ ಭೋಗದ ಅರ್ಥ ಇದರಾಗಿಲ್ಲ. ಭೋಗದ ಅರ್ಥ ಕರ್ಮ ಉಪಾಸನೆಯಲ್ಲಿ ಉಂಟು, ವೇದಾಂತದಲ್ಲಿ ಮೋಕ್ಷದ ಅರ್ಥ ಉಂಟು ನೋಡು. ಹಾಗಾಗಿ ಈ ಒಂದು ವಿಚಾರದ ಮರ್ಮವನ್ನು ಮಹಾತ್ಮರು, ಸದ್ಗುರುಗಳು, ಸಮರ್ಥರು ನಮಗೇನು ಮಾಡಿದರು ಅಂದರೆ, ಈ ದೇಹ ಮೊದಲು ಗುರುವಿನ ಹತ್ರ ಬರಗೆ ಹೇಗಿತ್ತು, ಗುರುವಿನಲ್ಲಿ ಬಂದಾಗ ದೇಹ ಆಗಿರುವುದು, ಗುರುವಿನಿಂದ ದೂರ ಆದರೂ ಕೂಡ ನಿನ್ನ ದೇಹ ಅದೇ ಪ್ರಕಾರ ಇರ್ತದೆ. ಗುಡಿಗೆ ಹೋಗಿ ಬರ್ತೀವಿ, ದೇಹ ಬದಲಾವಣೆ ಆಗುತ್ತಾನೋ. ಯಾತ್ರೆಗೆ ಹೋಗಿ ಬರ್ತೀವಿ, ಅದೇ ದೇಹ ಇರ್ತದಿಲ್ಲ. ಅದರಂತೆ ಗುರುವಿನ ಬಳಿ ಸಾರಿ ಬಂದರೂ ಕೂಡ ನಿನಗೆ ದೇಹ ಅದೇ ಇರ್ತದೆ. ಗುರು ಏನು ಮಾಡಿದ ನಿನಗಂದರೆ ಭ್ರಾಂತಿ ವಿಸ್ತಾರವನ್ನು ಕೆಡಿಸಿದ. ಗುರು ನಿನ್ನಲ್ಲಿ ಬಂದಾಗ ಭ್ರಾಂತಿ ಏನಾದಲ್ಲ, ಶರೀರ ನಾನು, ಇಂದ್ರಿಯಗಳು ನಾನು, ಮನ ಬುದ್ಧಿ ಚಿತ್ತ ಅಹಂಕಾರ ನಾನು ಅಂತ ನೀನು ನನ್ನದು ನಾನು, ನನ್ನದು ನಾನಂತ ಮೋಹಕ್ಕೆ ಒಳಗಾಗಿ ಯಾವುದು ನಂದು ಅಂತಿದ್ದಿ ಅದೇ ನಿನಗೆ ದುಃಖ ಕೊಡ್ತದೆ. ಜಗತ್ತಿನ ನೋಡ್ರಿ, ನನ್ನದು ಅಂತ ಯಾವುದು ನಮ್ಗಾಗ್ತದ ನಿಂದಿರಲಿ, ಅದು ದೈವಾನುಕೂಲತೆ. ನಿನ್ನ ಹೊಲ ಇದ್ರೆ ನನ್ನ ಹೊಲ ಅಂತ ಅನ್ನಬಾರ್ದಂತ ಅರ್ಥ ಅಲ್ಲ. ನನ್ನ ಮನೆ ಇದ್ರೆ ನನ್ನ ಮನೆ ಅಂತ ಅರ್ಥ ಮಾಡಬಾರ್ದಂತ ಏನಿಲ್ಲ. ಆದರೆ ಮನೆ ನೀನಲ್ಲ, ಹೊಲನು ನೀನಲ್ಲ. ಹೊಲ ನಾವಲ್ಲಲ್ಲ, ಮನೇನು ನಾವಲ್ಲ. ಮನೆ ಏನಂದರೆ ಆದರೆ ಇರಲಿಕ್ಕೆ, ವಾಸ ಮಾಡಲಿಕ್ಕೆ, ಚಳಿ ಮಳೆ ಗಾಳಿಯಿಂದ ರಕ್ಷಣೆ ಮಾಡಲಿಕ್ಕೆ ಒಂದು ಉಪಾದನೆ ವಿನ, ಆಸೆ ಪಡಿಬೋದು ವಿನ ಆ ಮನೆ ನಾನಾಗೋದಿಲ್ಲ. ಆ ಮನೆ ನಾನೇ ಆಗಿದ್ದೆ, ನಂದೇ ಆಗಿತ್ತಂದರೆ ನೀವು ಹೋಗುವಾಗ ಮನೆ ತಗೊಂಡು ಹೋಗ್ತಿದ್ರು. ಮನೆ ನಂದಾಗಿದೆ, ಮನೆಗೆ ಜೀವ ಹೋದಂತಲ್ಲ, ಮನೆಗೆ ಪ್ರಾಣ ಹೋಯ್ತಪ್ಪ. ಮತ್ತು ಅದೆಲ್ಲ ಮನೆ ಅಲ್ಲ, ಮನೆಗೆ ಒಯ್ಯಬೇಕು. ಚಟ್ಟದಾಗ ಯಾಕೆ ಒಯ್ತಾರೆ? ಒಯ್ಯಕ್ಕೆ ಬರಂಗಿಲ್ಲ ಅಂತ, ಮನೆಗೆ ಒಯ್ಯಕ್ಕೆ ಬರಂಗಿಲ್ಲ. ಅದಕ್ಕೆ ಮನೆಗೆ ಸಾರಿಸಿ ಏನಾಗಿಲ್ಲ ಅಂತ ತಿಳ್ಕೊಂಡು ಅಲ್ಲಿ ಹೋಗಿ ಹೋಗದು ಬರ್ತಾರೆ.
ಹೀಗೆ ಅಂಥ ದೇಹ ನಾನು ಅನ್ನುವ ಬುದ್ಧಿಯುಳ್ಳಂಥ ವ್ಯಕ್ತಿಗೆ ಭ್ರಾಂತಿ ವಿಸ್ತಾರವನ್ನು ಕೆಡಿಸಿದ. ಭ್ರಾಂತಿ ಹೇಗಿದೆ ಅಂದರೆ ಇದು ವಿಸ್ತಾರ ಅಂತಾರೆ. ವಿಸ್ತಾರ ಅಂದರೆ ಒಂದು ಬಳ್ಳಿ, ಕುಂಬಳೆಕಾಯಿ ಬಳ್ಳಿ ಅಥವಾ ಹೀರೆಕಾಯಿ ಬಳ್ಳಿ ಒಂದು ಕಡೆ ಸಸಿ ಆಗಿ ಮುಂದೆ ಹೋಯ್ತಂದ್ರೆ ಎಲ್ಲೆಲ್ಲೋ ಹೋಗಿ ಹಬ್ಬುತ್ತದೆ. ಅದರ ಮೂಲ ಎಲ್ಲಿ ಅದ? ಸಣ್ಣ ಜಾಗದ ಭೂಮಿಯಲ್ಲಿ ಬೀಜ ಅದ. ಸಣ್ಣದು ಬೆಳೆದು ವಿಶಾಲವಾಗಿ ಒಂದು ಚಪ್ಪರಾಗಿ ಆ ಚಪ್ಪರ ತುಂಬ ಕಾಯಿಗಳತ್ತ ನೋಡ್ರಿ. ಅದೇ ರೀತಿ ಇದು ಮೋಹ ಅನ್ನುವಂಥದ್ದು, ನಾನು ಅನ್ನುವಂಥದ್ದು ಸಣ್ಣದಿದು. ಅಹಂಕಾರ ಸಣ್ಣದು ಕಾಣ್ತದೆ, ಆದರೆ ವಿಸ್ತಾರ ಬಹಳ ಅದು. ವಿಸ್ತಾರ ಬಹಳ ಇದು ತಾನು ಇದ್ದದ್ದಷ್ಟೇ ತಂದಂದಿಲ್ಲ, ತಾನು ಇರುವಂಥ ಊರೇ ತಂದಂಥದ. ಊರು ತಂದಂತ ಅನಿಸಿದಾಗ ಪಂಚಾಯತಿ ನಂದಾಗಬೇಕಂತ ಅದ. ಪಂಚಾಯತಿ ಆದಮೇಲೆ ಜಿಲ್ಲಾ ಪಂಚಾಯತಿ ಆಗ್ಬೇಕಂತ ಅದ. ಜಗತ್ತೇ ತಾನಾಗಬೇಕಂತ ಪ್ರಯತ್ನ ಮಾಡ್ತದಲ್ಲ, ಇದು ಯಾವುದು? ಅಹಂ ಅಂತ. ಇಂಥ ಭ್ರಾಂತಿಯನ್ನು ಕೆಟ್ಟ ಮೇಲೆ ಏನಾಗ್ತದೆ? ಶಾಂತಿ ಲಭಿಸ್ತದೆ. ಶಾಂತಿ ಯಾಕಾಗವಲ್ತು ಅಂದರೆ ಭ್ರಾಂತಿ ಇದ್ದದಕ್ಕೆ ಶಾಂತಿ ಆಗೋಲ್ತು. ಚಲೋ ಯಾಕೆ ಮಾತಾಡಂಗಿಲ್ರಿ ಆ ಹುಡುಗಿ ಆ ಹುಡುಗ ಅಂದರೆ ಬುದ್ಧಿ ಭ್ರಮಣೆ ಆಗ್ಯದ. ಆ ಬುದ್ಧಿ ಭ್ರಮಣೆ ಇದ್ದದಕ್ಕೆ ಎಲ್ಲರಂಗ ಅವು ಮಾತಾಡಂಗಿಲ್ಲ, ಮನಸ್ಸಿಗೆ ಬಂದಾಗ ಮಾತಾಡ್ತಾವೆ. ಮತ್ತು ಚಲೋ ನಮ್ಮಂಗೆ ಅವರು ಮಾತಾಡ್ಬೇಕಂದ್ರೆ ಆಕೆಯ ಬುದ್ಧಿಯ ಭ್ರಮೆ ಹೋಗ್ಬೇಕು. ಆ ಭ್ರಮೆ ಬಿಡಿಸಿದಾಗ ಚಲೋ ಮಾತಾಡ್ತಾಳಕ್ಕೆ. ನಮಗೂ ಕೂಡ ಭ್ರಮೆ ಇದ್ದದಕ್ಕೆ ಅಶಾಂತಿ ಆಗ್ಯದ. ಭ್ರಮೆ ಯಾವಾಗ ಹೋಗ್ತದೆ? ಅವಾಗ ಶಾಂತಿ ಆಗ್ತದೆ. ಅಂಥ ಶಾಂತಿಯನ್ನು ನೀಡಿ ಚಿಂತೆಗೊಳಿಸುವ ಸಂಸ್ಕೃತಿಯ ಸಾಗರಿಕೆ ಎಂದು ಇದು ಏನು ಮಾಡಿತು? ಭ್ರಾಂತಿ ಚಿಂತೆ ಅಂತ. ಚಿಂತೆ ಮಾಡೋದಿಲ್ಲ ಎಲ್ಲರಿಗೆ. ನಾವೇನು ಎಷ್ಟು ಚಿಂತೆ ಮಾಡೋದು ಕೂಡ ಏನು ಆಗ್ಬೇಕು ಆಗ್ತದೆ, ಏನು ಹೋಗ್ಬೇಕು ಹೋಗ್ತದೆ. ನೀನು ಮಾಡದೇ ಇದ್ರೂ ಕೂಡ ಏನು ಆಗ್ಬೇಕು ಆಗ್ತದೆ, ಹೋಗ್ಬೇಕು ಹೋಗ್ತದೆ. ಹಗಲ ಹೋಗಿ ರಾತ್ರಿ ಬರ್ಲಂತ ಯಾರನ್ನ ಚಿಂತೆ ಮಾಡ್ಯಾರೇನು? ಯಾರು ಮಾಡಿಲ್ಲ. ಮತ್ತು ಹಗಲತ್ತು ಹೋಗಿ ಕತ್ಲು ಬರ್ತದಿಲ್ಲ. ಕತ್ಲು ಹೋಗಲಂತ ಚಿಂತೆ ಯಾರನ್ನ ಮಾಡ್ಯಾರೇನು? ತಾನೇ ಓದ್ತದ ಮತ್ತು ಹಗಲಾಗ್ತದೆ. ಹಾಗಾಗಿ ನೀ ಚಿಂತೆ ಮಾಡಿದ್ರೇನು ಬರೋದು ಹೋಗೋದಿಲ್ಲ, ಹೋಗೋದು ತಪ್ಪಂಗಿಲ್ಲ. ಏನು ಬರಬೇಕು ಬರ್ತದೆ. ಅದಕ್ಕೆ ಮಹಾತ್ಮರು ಬಾರದು ಬಪ್ಪದು ತಪ್ಪದು ನೋಡ್ರಿ. ಅದಕ್ಕೆ ಏನು ಮಾಡುವ? ಹಗಲು ಹೋಗಲಿ ರಾತ್ರಿ ಬಲ್ಲಂತ ಚಿಂತೆ ಮಾಡಿದ್ರೆ ಹುಚ್ಚ ಅಂತಾರೆ. ತಾನೇ ಓದ್ತದ, ತಾನೇ ಬರ್ತದ. ಅದಂಗ ಬರ್ತಕ್ಕಂಥ ಸುಖ ದುಃಖಗಳು ಹೋಗಲಂತ ಚಿಂತೆ ಮಾಡಬೇಡ. ಅವು ತಾನೇ ಬರ್ತಾವ, ತಾನೇ ಹೋಗ್ತಾವ. ಮತ್ತೆ ನೀ ಚಿಂತೆ ಮಾಡಿದ್ರೆ ಹುಚ್ಚ ಅಂತಾರಿಲ್ಲ. ಹಾಗಾಗಿ ಇದು ಸಾಗರ ಅಂತ ಬರೆದು. ಸಾಗರ, ಚಿಂತೆಯ ಸಾಗರ ಅಂದರೆ ಆ ಎಷ್ಟು ಚಿಂತೆಗಳಾವಂತ ಹೇಳಿದ್ರೆ ಉಣುವ ಚಿಂತೆ, ಉಡುವ ಚಿಂತೆ ಮಹಾತ್ಮರು ಭಾಳ ಹೇಳ್ಯಾರ. ಮತ್ತೆ ಸಾಗರ ಪ್ರಮಾಣವನ್ನು ಕೊಟ್ಟರು. ಸಮುದ್ರದಲ್ಲಿ ಸಾಗರ ಅಂದರೆ ಸಮುದ್ರದಲ್ಲಿ ತೆರೆಗಳು ಬರ್ತಾವಲ್ಲ, ತೆರೆಗಳು ಲೆಕ್ಕ ಮಾಡ್ತಾರೆ ನೀವು? ಸಮುದ್ರಕ್ಕೆ ಬರ್ತಕ್ಕಂಥ ಅಲೆಗಳನ್ನು ಲೆಕ್ಕ ಮಾಡಿ ಇಷ್ಟೇ ಆವಂತ ಇವತ್ತಿಗೆ ಯಾರು ಹೇಳಿಲ್ಲ, ಹೇಳಕ್ಕೆ ಬರೋದಿಲ್ಲ. ಯಾಕಂದರೆ ಅವು ಮುಂದೆ ಹೋಗ್ತಿರ್ತಾವ, ಮತ್ತೆ ಹಿಂದಿಂದ ಬರ್ತಿರ್ತಾವ. ಹಿಂದಿನವು ಹೋಗ್ತಿರ್ತಾವ, ಮುಂದಿನವು ಮತ್ತೆ ಹಿಂದೆ ಬರ್ತಾವ. ಹಾಗೆ ಚಿಂತೆ ಕೂಡ ಹೇಗಿದೆ ಅಂದರೆ ನೀನು ಮುಂದೆ ಕಳ್ಕಾಂತ ಹೋದಂಗೆಲ್ಲ ಚಿಂತೆ ಹಿಂಗೆ ಮತ್ತೆ ವಾಪಸ್ ಬರ್ಕಾಂತಿರ್ತಾವ. ಇವನ್ನ ನಿಲ್ಲಿಸಲಿಕ್ಕೆ, ಸಾಗರದ ಅಲೆಗಳನ್ನು ನಿಲ್ಲಿಸಲಿಕ್ಕೆ ಹೇಗೆ ಅಸಾಧ್ಯವೋ ಅದೇ ರೀತಿಯಾಗಿ ಭ್ರಾಂತಿಯಿಂದ ಚಿಂತೆಗೊಳಗಾದ ನಿನಗೆ ಬರುವಂಥ ದುಃಖಗಳನ್ನು ನಿಲ್ಲಿಸಲಿಕ್ಕೆ ಆಗೋದು ಇಲ್ಲ ಅಂತ.
ಏನು ಮಾಡ್ಬೇಕ್ರಿ ಅಂದರೆ ನಿನ್ನ ನೀ ತಿಳ್ಕೊಂಡು ಉದ್ಧಾರ ಆಗಂತ. ಸುಖ ದುಃಖ ಆಗ್ತದಲ್ಲ ಮನಸ್ಸಿಗೆ, ಮನಸ್ಸು ನೀನೇನು, ಮನಸ್ಸು ನೀನಲ್ಲ ಅಂದಾಗ ಮನಸ್ಸಿಗೆ ಆದಂಥ ಸುಖ ದುಃಖ ನನ್ನ ಅಲ್ಲ ಅಂತ ದೃಢ ಮಾಡಿಕೊ. ಆ ದೃಢ ಮಾಡಿಕೊಂಡಾಗ ಅಲ್ಲಿ ಸಾಗರಕ್ಕೆ ಹೊರತಾಗಿ ನಿಂತು ನೀ ಸಮುದ್ರದ ಅಲೆಗಳನ್ನು ಲೆಕ್ಕ ಮಾಡೋಕ್ಕಾಗಲಿಲ್ಲಲ್ಲ, ಆದರೆ ಸಮುದ್ರದ ಅಲೆಗಳ ನೀನೇನು, ಅಲೆಗಳು ನೀನೆಲ್ಲ, ಅವುಗಳ ಲೆಕ್ಕ ಮಾಡ್ತಿದ್ದಿ, ಬಂದು ಹೋದು ಬಂದು ಹೋದು ಅಂದರೆ ಆ ಅಲೆಗಳಿಗೆ ಬೇರೆಯಾಗಿ ನೀನಿದ್ದೆಲ್ಲ. ಅದರಂತೆ ಭ್ರಾಂತಿಯಿಂದ ಬರುವಂಥ ಚಿಂತೆಗಳೇನಾವ ಅವು ನೀನೇ ಆಗಿದ್ರೆ ಆ ಚಿಂತೆಗಳನ್ನು ನೀ ತಿಳಿಯಕ್ಕೆ ಬರ್ತದಿಲ್ಲ. ನೀ ಬೇರೆಯಾಗಿದ್ದಿ, ಆಗ ಭ್ರಾಂತಿಯಿಂದ ಅವೇ ನಾನಾಗಿನಂತ ತಿಳ್ಕೊಂಡು ನೋಡು. ಸಮುದ್ರವನ್ನು ನೋಡುವವನು ಸಮುದ್ರವೇ ನಾನಂದ್ರೆ ಹುಚ್ಚ ಅಂತಾರೆ ಅವನಿಗೆ. ಸಮುದ್ರ ತಾನಾಗಿದ್ರೆ ಸಮುದ್ರ ಅಂತ ಹೆಂಗೆ ಹೇಳ್ತಿದ್ದವನು, ಹೇಳಕ್ಕೆ ಬರ್ತದಿಲ್ಲ. ಹಾಗಾಗಿ ಇಂಥ ಹಂತೆ ಬಿಡಿಸಿರುವ ಈ ಒಂದು ಬಳ್ಳಿಯ ಥರ ಬೆಳೆಯುವಂಥ ಅಹಂಕಾರ ಹಮ್ಮು ಅನ್ನುವುದನ್ನು ಬಿಡಿಸಿರುವ, ಯಾರು ಬಿಡಿಸಿದರು? ಸದ್ಗುರುವು. ಅಂಥ ಗುರುವೇ ನನಗೆ ಭಗವಂತ ಅಂದ ನೋಡ್ರಿ. ಯಾರು ಭಗವಂತ ಇಲ್ಲಿ ಅಂದರೆ ನಮ್ಮ ಅಜ್ಞಾನವನ್ನು ಕಳೆದು ಸುಜ್ಞಾನವನ್ನು ನೀಡಿ ನಮ್ಮ ಭವಸಾಗರವನ್ನು ದಾಟಿಸುವಂಥ ಗುರು ಅವನೇ ಭಗವಂತ ಅಂದ. ಗುರು ಅಲ್ಲಲ್ಲ, ಭಗವಂತ. ಮತ್ತು ಆ ಭಗವಂತ ಏನು ಮಾಡಿದ ಅಂದರೆ ನಿಜ ಮುಕ್ತಿ ಪ್ರಾಪ್ತಿಗೆ, ನಿಜವಾದ ಮೋಕ್ಷ ಪ್ರಾಪ್ತಿಗೆ ಆ ಗುರುವೇ ಕಾರಣ ನೋಡ್ರಿ. ಯಾರು ಕಾರಣ ಆದ್ರೀಗ? ಮೋಕ್ಷಕ್ಕೆ ಗುರುವೇ ಕಾರಣ ಅಂದಾಗ ನಮ್ಮ ಜನ್ಮವನ್ನು ಪವಿತ್ರಗೊಳಿಸಿ ನಮಗೆ ಬರುವಂಥ ಮರಣವನ್ನು ಕಳೆಯುವಂಥ ಶಕ್ತಿ ಯಾರಿಗಾದಂಥ ಅರ್ಥ ಆಯಿತು? ಗುರುವಿಗೆ ಅಂತ ಅರ್ಥ. ಹಾಗಾಗಿ ಅಂಥ ಗುರುವೇ ಪರಮ ಕಾರಣ. ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ. ಅವರು ನಮ್ಮ ಕಂಡಿಲ್ಲ, ಅವರ ಪಾದ ಕಂಡಿಲ್ಲ. ಬ್ರಹ್ಮನ ಪಾದ ಯಾರು ನೋಡಿರೇನು? ಬ್ರಹ್ಮನ ನೋಡಿಲ್ಲ, ಅವನ ಪಾದ ಹೆಂಗೆ ನೋಡುತ್ತೇವೆ ನಾವು? ಅವರು ದೇವಾನು ದೇವತೆಗಳಾದರೂ ಕೂಡ ಅವರ ಪಾದಗಳನ್ನು ಅವರನ್ನು ನೋಡುವುದು ನಮಗೆ ಆಗೋದಿಲ್ಲ. ಅದರ ಬದಲಾಗಿ ಗುರುವೇ ಸಾಕ್ಷಾತ್ ಪರಬ್ರಹ್ಮ. ಆ ಗುರು ಕಾಣ್ತಲ್ಲೇ ನನಗೆ, ಆ ಗುರುವಿನ ಪಾದ ಕಾಣ್ತಾವಿಲ್ಲ, ಅವನ ಪ್ರತಿಯೊಂದು ಅಂಗಾಂಗಗಳು ನಿನ್ನ ಕಾಣ್ತೇವಿಲ್ಲ ಅಂದಾಗ ಯಾರು ಇಲ್ಲಿ ಭಗವಂತ ಅಂದರೆ ಗುರುವೇ ಭಗವಂತ, ಗುರು ಸಾಕ್ಷಾತ್ ಪರ ಬ್ರಹ್ಮ. ಹಾಗಾಗಿ ಈ ಜಗತ್ತಿನಲ್ಲಿ ಇರುವಂಥ ಎಲ್ಲ ಜೀವಿಗಳು ಅಂತ ಅರ್ಥ ಮಾಡಿದರೆ ಮಾನವ ಜೀವಿಗಳು ಅಂತ ಅರ್ಥ ಮಾಡಬೇಕು. ಮಾನವ ಜೀವಿಗಳಲ್ಲಿ ಮತ್ತೆ ನಿನ್ನೆ ಹೇಳಿನಿ, ಬಹಿರ್ಶುದ್ಧಿ ಅಂತರಂಗ ಶುಚಿತ್ವದಿಂದ ಕೂಡಿದವನೇ ಮಿಲಿಟ್ರಿಗೆ ಸೆಲೆಕ್ಟ್ ಆಗ್ತಾನೆ. ನಿನ್ನೆ ಹೇಳಿನಿಲ್ಲ? ಅದರಂಗ ನಮಗೆ ಬಹಿರಂಗ ಶುದ್ಧಿ ಆಯಿತು, ಅಂತರಂಗ ಶುಚಿ ಆಗಲಿಲ್ಲ ಅಂದರೆ ಯಮಧರ್ಮ ನಮ್ಮನ್ನು ವಾಪಸ್ ಕಳಿಸ್ತಾನೆ. ಮುಂದಕ್ಕೆ ಹೋಗ್ತೀನಿ ಅಂದರೆ ಇಲ್ಲ, ಹಿಂದಕ್ಕೆ ಹೋಗಿ ನೀನು, ಯಾಕಂದರೆ ನಿನ್ನ ದೋಷ ಅವ, ಹಿಂದಕ್ಕೆ ಹೋಗಂತಾರೆ ಅವರು. ಹಾಗಾಗಿ ಅಂಥ ದೋಷ ಸಹಿತವಾಗಿ ಮಲವಿಕ್ಷೇಪ ದೋಷವನ್ನು ಕಳೆದು ಆವರಣ ದೋಷವನ್ನು ಬುಡ ಸಮೇತ ನಿರ್ಮೂಲನೆ ಮಾಡುವಂಥ ಶಕ್ತಿ ಗುರುಗಳಲ್ಲಿ ಇದ್ದ ಕಾರಣ ನಾ ಬೆಳಗ್ಗೆ ಹೇಳಿನಿ, ಯಾವ ಕಠೋಪನಿಷತ್ತಿನಲ್ಲಿ ಬರುವಂಥ ನಚಿಕೇತ
ಸಾಮಾನ್ಯ ಋಷಿಯ ಮಗ ಅಲ್ಲ ಅವನು. ವಿಶೇಷವಾದ ವಿಶ್ರವಸು ಅಂತಕ್ಕಂಥ ಒಬ್ಬ ಋಷಿಯ ಮಗ. ಆ ಮಗನಿಗೆ ಚಿಕ್ಕಂದಿನಲ್ಲೇ ಬಾಲ್ಯದಲ್ಲಿ ಏನು ಸಂಸ್ಕಾರವನ್ನು ಕೊಡಬೇಕಾಗಿತ್ತು ಎಲ್ಲ ಸಂಸ್ಕಾರವನ್ನು ಕೊಟ್ಟ. ಆದ ನಂತರ ವೈದಿಕ ಸಹಿತವಾಗಿ ಅನಂತ ವಿದ್ಯೆಗಳನ್ನು ಕಲೀಲಿಕ್ಕೆ ಗುರುಕುಲದಲ್ಲಿ ಬಿಟ್ಟ. ಆ ವೈದಿಕ ಕರ್ಮಗಳ ಜೊತೆಗೆ ವೇದ ಅಧ್ಯಯನ ಕರ್ಮಗಳನ್ನು ಕೂಡ ಇನ್ನೊಬ್ಬ ಋಷಿಯಲ್ಲಿ ಕಲಿತು ಬಂದಾಗ ಕೂಡ ಅವನಿಗೆ ಪೂರ್ಣ ಜ್ಞಾನ ಆಗಲಿಲ್ಲ. ಆ ಸಮಯದಲ್ಲಿ ಅವನು ಒಂದು ಯಜ್ಞ ಮಾಡ್ತಿರ್ತಾನೆ. ಆ ಯಜ್ಞಕ್ಕಾಗಿ ದಾನ ಮಾಡುವಾಗ ವಿಶೇಷವಾಗಿ ಗೋದಾನ ಮಾಡ್ತಾರೆ. ಗೋ ಅಂದ್ರೆ ಆಕಳ ದಾನ. ಅಲ್ಲಿಂದ ಬಂದದ್ದು ಆಕಳ ದಾನ ಮಾಡೋದು ಈಗಿಂದೆಲ್ಲ ಋಷಿಗಳಿಂದ. ಆವಾಗ ಕೇಳಿದ, ಯಾಕೆ ಇವು ಗೋಗಳು ಅಂದರೆ, ಇಲ್ಲ, ಗೋದಾನಗಳನ್ನು ಯಜ್ಞ ಪೂರ್ಣ ಆದ ನಂತರ ದಾನ ಮಾಡಬೇಕು ಬ್ರಾಹ್ಮಣರಿಗಂದ. ಆ ಗೋವುಗಳನ್ನು ನೋಡಿದ, ಈಗ ಸಾಯ್ತವೋ ಆಗ ಸಾಯ್ತವೋ ಅನ್ನೋ ಗೋವು ತಂದಿಟ್ಟಾನ. ಅವು ಗೊಡ್ಡು ಭಾಳ ದಿನ ಬದುಕಲಾರ್ದು ಚಲೋ ಬಿಟ್ಟು ದಾನ ಕೊಡೋಗಿರ್ತವಲ್ಲ. ನಾವೇನು ದಾನ ಕೊಡ್ತವಲ್ಲ, ಬಿಸಿರೊಟ್ಟಿ ಕೊಡ್ತೇವೆ ನಾವು. ಬಿಸಿರೊಟ್ಟಿ ಕೊಡೋರು ಎಲ್ಲೋ ಒಬ್ರು ಮಹಾತ್ಮರು ಮೊದಲು ತಂಗಳದೇನು ಆದಿಲ್ಲ ನೋಡು ಅಂತಾರೆ. ಅದು ಇಲ್ಲಂದ್ರೆ ಇಲ್ಲ ಅಂತಾನೆ ಹೇಳೋ ಮಂದಿ ಭಾಳ ಅದ. ಇಲ್ದ್ರೆ ಏನಾಯ್ತು, ಒಂದು ಅರ್ಧ ಬಿಸಿರೊಟ್ಟನ್ನು ಕೊಡ್ರಂತ ಮನೆಗೆ ಹಿರಿಯರಿದ್ರೆ, ಧರ್ಮಷ್ಟಿದ್ರೆ ಅರ್ಧ ಬಿಸಿರೊಟ್ಟಿ ಕೊಡ್ತೀವಿ. ನಮ್ಮಲ್ಲಿ ಎಷ್ಟು ಚಮತ್ಕಾರ ಅಂದರೆ ಆಕಳ ದಾನ ಕೊಡೋರಲ್ಲಿ ಎಷ್ಟು ಚಮತ್ಕಾರ. ಆವಾಗ ಮಗ ಕೇಳ್ದ, ಏನಪ್ಪ ಇವು ಹಾಲು ಕೊಡಂಗಿಲ್ಲ, ಮೇವು ತಿನ್ನಂಗಿಲ್ಲ, ಇಂಥ ಹಸುಗಳನ್ನು ತಗೊಂಡೋಗಿ ಏನು ಮಾಡ್ತಾರ, ಇವತ್ತ ನಾಳೆ ಸಾಯ್ತವ, ಅವ್ರಿಗೆ ಏನು ಉಪಯೋಗ ಆಗ್ತದಂದ. ಆವಾಗ ಅವ್ನು ನಾನಾ ರೀತಿ ಉಪದೇಶ ಮಾಡಿದ. ಸರಿ, ಚಲೋ ನೀನಿಟ್ಕೊಂಡು ಇಂಥ ಎಲ್ಲ ಕೊಡ್ತಿದ್ದಲ್ಲ, ಮತ್ತು ನನ್ನ ಯಾರಿಗೆ ಕೊಡ್ತದೆ ಅಂತ ಕೇಳಿದ. ಅವಾಗ ಹೇಳ್ದ, ನಿನ್ನ ಯಮಧರ್ಮ ಕೊಡ್ತಾನೆ ನಾನು, ಯಮ. ಅವನಿಂದ ಯಮ ಅಂತ ಹೆಸರು ಇವತ್ತು ಕೇಳಿ ನಾನು. ಅವನು ಎಲ್ಲಿರ್ತಾನ, ಯಮ ಅಂದರೆ ಯಾರು ಅಂತ ಕೇಳಿದ. ಯಮ ಅಂದರೆ ಅವನು ಯಮ ಅಂತ ಎರಡು ಧರ್ಮನಲ್ಲಿ ಎಲ್ಲ ಜೀವಿಗಳೇನು ಹುಟ್ಟಿ ಬಂದಿವಲ್ಲ, ಈ ಜನ್ಮದಲ್ಲಿ ನಾವು ಮಾಡಿದಂಥ ಪಾಪವನ್ನು ಲೆಕ್ಕ ಇಟ್ಟುಕೊಂಡವನು ಯಮ. ಎಲ್ಲ ಜೀವಿಗಳ ಪುಣ್ಯವನ್ನು ಲೆಕ್ಕ ಮಾಡೋವನು ಧರ್ಮ. ಪಾಪ ಪುಣ್ಯ ಎರಡನ್ನ ಯಾರಲ್ಲಿ ಲೆಕ್ಕಪತ್ರ ಇಟ್ಟನ ಅವನೇ ನೋಡು ಯಮಧರ್ಮ ಅಂದ. ಮತ್ತು ಅವನು ನೋಡೋದು ಹೆಂಗೆ ಅಂತ ಕೇಳಿದವನು. ನೋಡೋದು ಹೆಂಗಂದ್ರೆ, ಈ ದೇಹದಿಂದ ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಈ ದೇಹ ಬಿಟ್ಟೇ ಹೋಗ್ಬೇಕಂದ. ದೇಹ ಬಿಟ್ಟು ಹೋಗ್ಬೇಕಂದ. ಆವಾಗ ಮತ್ತೆ ಅನಂತ ರೀತಿಯಿಂದ ವಿಚಾರವನ್ನು ಮಾಡಿ ತಪೋಶಕ್ತಿಯಿಂದ ಯಮನನ್ನು ಭೇಟಿಯಾದಾಗ ನಿಶ್ಚಿಗೀತೆಗ ಕಠೋಪನಿಷತ್ತನ್ನು ಬೋಧ ಮಾಡಿದರು. ಯಾಕಂದರೆ ಸಕಲ ಜೀವರಾಶಿಗಳನ್ನು ನಿನಗೆ ಅಧಿಕಾರ ಇದೆ, ಅವರನ್ನು ನೀನು ಪಾಪ ಪುಣ್ಯದ ಅನುಸಾರವಾಗಿ ಆ ದೇಹವನ್ನು ಸತ್ತ ಮೇಲೆ ನಿನ್ನ ಭೇಟಿಯಾಗವರು. ಜೀವಂತ ಇದ್ದಾಗ ಭೇಟಿ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ. ನಿನ್ನ ಈ ಸಾವನ್ನ ಗೆದಿಬೇಕಾದ್ರೆ ನಾವೇನು ಮಾಡಬೇಕು? ಆವಾಗ ಹೇಳ್ದ, ಇದನ್ನೇ ಯಾಕೆ ತಲೆ ಕೆಡಿಸಂತೋ, ನೀನು ಚಿಕ್ಕ ವಯಸ್ಸಾದ ಸಣ್ಣವಾದಿ, ಇನ್ನು ಭೋಗ ಸಂಸಾರ ಯೋಗ ಇವೆಲ್ಲ ಮಾಡಿ ಆರಾಮಿರು. 3 ವರ ಕೊಡ್ತೀನಿ ನಾನು. ಆ ವರಗಳಲ್ಲಿ ಏನು ಬೇಕಾದರೂ ಬೇಡಿ ಆರಾಮ್ ಸುಖವಾಗಿರು. ಇದನ್ನ ಯಾಕೆ ಬೇಡ್ತಿದ್ದಿ, ಈ ವಿಷಯ ಯಾಕೆ ನೀನು ತಿಳಿಯುವಂತ ಅಂದ ಅವನು. ಅವಾಗ ನಚಿಕೇತ ಹೇಳ್ತಾನ, ಇಲ್ಲಿಲ್ಲ
ನನಗೆ ಅದೇ ಬೇಕಂತ. ಅದೇ ಬೇಕಂದಾಗ ಏನರ್ಥ? ಮತ್ತೊಂದು ಬೇಡ ಅಂತ. ಮತ್ತೊಂದು ಏನವ? ಕರಿಯನಿತ್ತಡ ಹೊಲ್ಲೆ, ಸಿರಿಯನಿತ್ತಡ ಹೊಲ್ಲೆ, ಹಿರಿದಪ್ಪ ರಾಜ್ಯವನ್ನಿತ್ತಡ ಹೊಲ್ಲೆ. ಆನೆಯನ್ನ ಕೊಡಬಹುದು ನೀನು, ಅದು ಬೇಕಾಗಿಲ್ಲ ಅಂದ. ಸಿರಿ ಅಂದ್ರೆ ಬೇಕಾದಷ್ಟು ಧನ ಕನಕ ಸಂಪತ್ತನ್ನು ಸವಿಲಾದಷ್ಟು ಕೊಡಬಹುದು, ಅದು ನನಗೆ ಬೇಕಾಗಿಲ್ಲ ಅಂದ. ಇಷ್ಟೇ ಯಾಕೋ ದೊಡ್ಡ ರಾಜ್ಯವನ್ನೇ ಕೊಟ್ಟು ರಾಜ್ಯಕ್ಕೆ ರಾಜನನ್ನಾಗಿ ಅಧಿಕಾರ ಮಾಡ್ತೀನಿ, ಅವಾಗಾದ್ರೂ ಆರಾಮಿರು ಬೇಕಾದ್ದಾದ್ರಂದ. ಅದನ್ನು ಒಲ್ಲೆ ಅಂದ. ಮತ್ತೇನು ಬೇಕು? ನಿಮ್ಮ ಶರಣರ ಸುಳ್ಳುಡಿಯು ಅರಗಳಿಗೆ ಇತ್ತಡೆ ನಿಮ್ಮ ನೆತ್ತೆ ಕಾಣ ರಾಮನಾಥ. ಅವರು ಹೇಳಿದಂಗೆ ಯಾವ ನಚಿಕೇತ ಹೇಳಿದಾಗ ಆ ನಚಿಕೇತನಿಗೆ ತತ್ವಮಸಿ ಮಹಾವಾಕ್ಯವನ್ನ ಯಾರು ಕೂಡಿದ್ರು ಅಂದ್ರೆ ಯಮಧರ್ಮ ಅರಮನೆಯ ಒಳಗಿದ್ದು ನಚಿಕೇತ ಬಂದು 3 ದಿನ ನಿಂತರೂ ಕೂಡ ಆತನಿಗೆ ಭೇಟಿ ಆಗಲಿಲ್ಲ. ಯಾರ ಬಂದರೆ ನಿಂದಿರಲಿಲ್ಲ ಅಂದ. ಕೊನೆಗೆ ಇವನ ವೈರಾಗ್ಯವನ್ನು ನೋಡಿಕೊಂಡು ಸ್ವತಃ ಯಮಧರ್ಮ ತಾನಷ್ಟೇ ಬರಲಿಲ್ಲ, ತನ್ನ ಧರ್ಮ ಪತ್ನಿಯಾದ ಶ್ಯಾಮಲಾದೇವಿಯನ್ನು ಕರ್ಕೊಂಡು ಬಂದು ಆ ಚಿಕ್ಕ ಬಾಲಕನಿಗೆ ಪೂಜೆ ಮಾಡಿ ಬಾ ಅರಮನೆ ಒಳಗಂತ ಕರೀತಾರೆ ಅವರು. ಅಂದ್ರೆ ಒಬ್ಬ ಸಾಮಾನ್ಯ ಮುಕ್ತಿಯನ್ನ ಪಡಿಬೇಕು ಅನ್ನುವಂಥ ವ್ಯಕ್ತಿಗೆ ಎಷ್ಟು ಮಾನ್ಯತೆ ಆದಂದ್ರೆ ಮುಕ್ತನಾದಂಥ ಮಹಾತ್ಮನಿಗೆ ಎಷ್ಟಿರಬಹುದು. ಅವನು ಮುಕ್ತಿ ಪಡೆದಲ್ಲಿ ಇನ್ನ ಮುಕ್ತಿ ಬೇಡಕ್ಕೆ ಬಂದವನಿಗೆ ಮುಕ್ತನಾದಂಥ ಮಹಾತ್ಮರು ಪುಣ್ಯಾತ್ಮರೇನದ ಆ ಪುಣ್ಯಾತ್ಮರ ಪರಂಪರೆಯ ಚರಿತ್ರೆ ಏನವ, ಆ ಚರಿತ್ರೆ ಇವತ್ತ ಗುರು ಪೂರ್ಣಿಮೆಯ ವಿಶೇಷತೆ. ಕಾರಣ ಈ ಗುರುವನ್ನ ಬಿಟ್ಟು ಈ ಮೋಕ್ಷವನ್ನ ಕೊಡುವಂತ ಶಕ್ತಿ ಯಾರಿಗಾದ್ರೆ ಆದೇನು ಅಂದ್ರೆ ಯಾರಿಗಿಲ್ಲ. ಹಾಗಾಗಿ ಇಲ್ಲಿ ಗುರುವಿಗೆ ಯಾಕ ಶ್ರೇಷ್ಠತೆ ಬಂತು, ಗುರುವಿಗೆ ಯಾಕೆ ಇಷ್ಟು ಶ್ರೇಷ್ಠತೆ ಅದ? ಗುರುವೆಂದರೆ ಗುರು ವರನನು ನರಲು ಎನ್ನಲಬೇಡ. ಗುರು ವರ ಅಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ನಡೆ ನುಡಿ ಇರುವಂತ ಒಬ್ಬ ಗುರುವನ್ನ ಸಾಮಾನ್ಯ ನನ್ನಂಗ ಮಾನವ ಅಂತ ನೀ ತಿಳ್ಕೊಬೇಡ ಅಂದ್ರು. ಮತ್ತೆ ಏನಂತ ತಿಳ್ಕೊ ಅಂದ್ರೆ ನರನು ಎನ್ನಲೇಬೇಡ, ಅವ ಪರಮಾತ್ಮನು. ಆ ಪರಮಾತ್ಮನೇ ಸಾಕ್ಷಾತ್ ಭರ್ಗೋ ನರಾಕೃತಿ ನ ಗುರುರೈಕಂ. ಸಾಮಾನ್ಯ ಜನರನ್ನ ಗೆಳೆತನ ಮಾಡಬೇಕಾದ್ರೆ ಸಾಮಾನ್ಯರ ಆಗ್ಬೇಕು. ಶ್ರೀಮಂತರ ಗೆಳೆತನ ಮಾಡ್ಬೇಕಾದ್ರೆ ಬಡವ ಮಾಡಕತ್ತದ ಏನು? ಬಡವಗ ಶ್ರೀಮಂತನ ಗೆಳೆತನ ಆಗೋದಿಲ್ಲ. ದೊಡ್ಡವರಿಗೆ ಸಣ್ಣವ್ರಿಗೆ ಗೆಳೆತನ ಆಗ್ತದೇನು? ಹುಡುಗಿಗೆ ದೊಡ್ಡವ್ರಿಗೆ ಕಲಿಯಂಗಿಲ್ಲ. ಆ ಹುಡುಗರು ನೋಡೋ ದೊಡ್ಡ ಓದಲಿಲ್ಲ ಅಂದ್ರೆ ಕಬಾಯಿಸ್ಬಿಡ್ತಾರೆ, ಮೊದಲು ಹೊಡ್ತಾರಿಲ್ಲ ಇಲ್ಲಿಂದ. ಅವರು ಮನುಷ್ಯರೇ ಆದ್ರೆ ಗೆಳೆತನ ಆಗೋದಿಲ್ಲ. ಈ ಮನುಷ್ಯ ಅಜ್ಞಾನ ಕಾಲದಲ್ಲಿ ಸಮಯ ಇಲ್ಲಂದ್ರೆ ಗೆಳೆತನ ಆಗೋಲ್ಲ ಅಂದಾಗ ಮತ್ತಿಲ್ಲಿ ಪರಮಾತ್ಮನ ಗೆಳೆತನ ಮಾಡಬೇಕಾದ್ರೆ ಜೀವಾತ್ಮನ ಆಗ್ಬೇಕು ವಿನಃ ಬೇರೆ ಆದವನು ತಿಳಿಯಂಗಿಲ್ಲ. ಯಾಕಂದ್ರೆ ಜೀವಾತ್ಮನಿಗೆ ಪರಮಾತ್ಮ ಸಮತ್ವ ಅದ. ದೊಡ್ಡವರೇ ಅವರು ಆಗ್ಬೇಕೇ ಇಲ್ಲ ಅದು. ಅದಕ್ಕೆ ದೇಹಯ ಭಾವ ಅಳಿಯದೆ ಜೀವ ಭಾವ ಅಳಬಡದು. ಯಾರು ತಮ್ಮ ದೇಹ ನಾನು ಅನ್ನುವಂಥ ಭಾವನೆಯ ಭ್ರಾಂತಿಯನ್ನೇ ಕೆಡಿಸಿಕೊಂಡು
ನಾನು ಜೀವ ಅನ್ನುವಂಥ ಭಾವ ಬಂತಿಲ್ಲ, ಆ ಜೀವ ಭಾವ ಅಳಿಯದೆ ಭಕ್ತಿ ಅಳವಡೋದು. ಆವಾಗ ಭಕ್ತಿ ಬರ್ತದೆ. ಯಾರಲ್ಲಿ ಭಕ್ತಿ? ಗುರು ಭಕ್ತಿ. ದೇವರಲ್ಲಿ ಭಕ್ತಿ ಮಾಡಬೇಕಾದ್ರೆ ದೇಹ ಭಾವ ಇಟ್ಕೊಂಡ ಭಕ್ತಿ ಮಾಡ್ತೇವೆ ನಾವು. ಬೇಡರ ಕಣ್ಣಪ್ಪ ಏನು ಮಾಡ್ದ? ದೇಹದ ಕಣ್ಣನ್ನೇ ಕಿತ್ತಿಟ್ಟ ದೇವರಿಗೆ. ನಮಗೆ ಹೆಚ್ಚು ಕಮ್ಮಿ ದೇವರು ಕಣ್ಣು ಕೊಡ್ತದ್ದ ನೋಡ್ತಿದ್ದಂದ್ರೆ ನಮ್ಮ ಕಣ್ಣಿಗೆ ಆ ಕಣ್ಣನ್ನು ಕಿತ್ತಿ ನಾವಿಟ್ಕೊಂತಿದ್ವಿ. ದೇವ್ರ ಕಣ್ಣು ನಾವು ಕಿತ್ತ ಮಂದಿ ಬಿಡೋ ಮಂದಿ ಅಲ್ಲ. ಹೆಂಗ ದೇವರು ನಿನಗೇನಪ್ಪ ನಮಗೆ ಭಕ್ತ ವತ್ಸಲ ಅಂತ ಬಿರುದಾದ ಕೊಡು ಒಂದು ಕಣ್ಣು ಅಂತ ಕೇಳಿಸಂತಿದ್ವಿ. ಕೇಳದನ್ನು ಕಿಡಿವೆ ಕಸ್ಕೊಂತಿದ್ರು ಮಂದಿ. ಸಾಮಾನ್ಯ ಇಲ್ಲ. ಆದ್ರೆ ಬೇಡದ ಕಣ್ಣಪ್ಪ ಏನು ಮಾಡಲ್ಲ? ತನ್ನ ಕಣ್ಣನ್ನೇ ಕಿತ್ತಿ ಆ ಒಂದು ಶಿವನಿಗೆ ಅರ್ಪಣೆ ಮಾಡಿದ ಅಂತ ಹೇಳ್ತಾರಲ್ಲ. ಮತ್ತೆ ಬೇಡದ ಕಣ್ಣಪ್ಪಗೆ ಭಗವಂತ ಒಲ್ನೋ ಪೂಜಾರಿಗೆ ಒಲ್ನೋ? ಕಣ್ಣಪ್ಪಗನೇ ಹೊಲ್ದ. ಯಾಕ? ದೇಹ ಭಾವ ಅಳಿಯದೆ ಅವನಿಗೆ ನಾನು ದೇಹ ಅನ್ನುವಂಥ ತನ್ನ ದೇಹದ ಮೇಲೆ ಮಮಕಾರ ಇದ್ರೆ ತನ್ನ ಕಣ್ಣು ಕಿತ್ತಿ ಹೆಂಗಿಡ್ತಾನ್ರಿ? ಹುಡುಗಾಟಿಗೈತೆ. ಆವಾಗ ಭಕ್ತಿ ಬಂತ ನೋಡು. ಭಕ್ತಿ ಭಾವ ಅಳಿಯದೆ ಮುಕ್ತಿ ಘಟಿಸದು. ಭಕ್ತಿ ಭಾವದಿಂದ ಮುಕ್ತಿ ಅಳಿಯದೆ ಘಟಿಸದು. ಕಾರಣ ಭಕ್ತಿ ಅನ್ನುವಂಥದ್ದು ಮುಕ್ತಿಗೆ ಮೂಲ ಕಾರಣ. ಸರ್ವಜ್ಞ ಹೇಳ್ತಾನ, ಭಕ್ತಿಯೇ ಮುಕ್ತಿಗೆ ಮೂಲ ಕಾರಣ. ಯುಕ್ತಿಯಿಂದ ವೃಕ್ಷವನ್ನು ಏರಿದುಡೆ ಇಹದಲ್ಲೇ ಮುಕ್ತ ಕಾಣ ಸರ್ವಜ್ಞ. ಇದು ಹೇಗಿದೆ ಅಂದ್ರೆ ಜ್ಞಾನ ವೃಕ್ಷ. ಇದು ಜ್ಞಾನದ ಗಿಡ. ಇದು ಈ ಗಿಡವನ್ನ ಹೇಗಿರ್ಬೇಕಂದ್ರೆ ಯುಕ್ತಿಯಿಂದ ಬಹಳ ಜೋಕಿಯಿಂದ ಹೇರ್ಬೇಕಂದ್ರೆ ಸ್ವಲ್ಪ ಏನಾದ್ರು ಗಿಡ ಹತ್ತಾಗ ಎಡಿದರೆ ಮ್ಯಾಲಿಂದ ಬಿದ್ದು ಟೊಂಕ ಕೈ ಕಾಲು ಏನಾರ ಮುರಿದೋತವೋ ಅದೇ ಪ್ರಕಾರ ಯುಕ್ತಿಯಿಂದಲೇ ಮೂರ್ತ ಹೋಗ್ಬೇಕಲ್ಲಿ. ಪ್ರಮಾಣ, ಸ್ವಾನುಭಾವ, ದೃಷ್ಟಾಂತ. ಯಾಕಂದ್ರೆ ಮುಕ್ತಿ ಬೇಕಲ್ಲ ನನಗೆ. ಮುಕ್ತಿ ಬೇಕಾದರೆ ವೇದಾಂತದ ಯಾವ ಭಗವದ್ಗೀತಾ ಬ್ರಹ್ಮಸೂತ್ರ ಉಪನಿಷತ್ತಿನ ಪ್ರಮಾಣಗಳನ್ನು ತಗೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುವಿನಿಂದ ಶ್ರವಣವನ್ನು ಮಾಡಿದ್ದಾದರೆ ಇದರಲ್ಲಿ ಮುಕ್ತಿ ಇಲ್ಲಿನ ಆಗ್ತದೆ. ಅದ್ರ ಅಂತ ಭಕ್ತಿ ಮಾಡ್ತೇವೆ ನಾವು. ಜೀವಭಾವ ಅಳಿಯದೆ ಭಕ್ತಿ ಭಾವ ಅಳವಡದಂತಾರ ಅವರು. ನಮ್ಮ ದೇಹ ಭಾವನೆ ಹೋಗಿಲ್ಲ, ಜೀವ ಭಾವ ಯಾವ ಬರ್ತದೆ? ಜೀವ ಭಾವ ಯಾವಾಗ ಹೋಗ್ಬೇಕು? ಯಾವಾಗ ನಾವು ಭಕ್ತಿ ಬರಬೇಕು? ಅದಕ್ಕೆ ಮಹಾತ್ಮರು ಅನಂತ ವಿಚಾರ ಮಾಡಿ ಯಾಕೆ ನಮಗೆ ಯುಕ್ತಿಯಿಂದ ಪ್ರಮಾಣಗಳನ್ನ ಹೇಳ್ತಾರಂದ್ರೆ ಅದು ಮುಕ್ತಿಗೋಸ್ಕರ ವಿನ ಅನ್ಯ ಸ್ವಾರ್ಥಕ್ಕೋಸ್ಕರ ಅಲ್ಲ. ಹಾಗಾಗಿ ಇಂಥ ಒಂದು ಪರಂಪರೆಯಲ್ಲಿ ಯಾವ ವಿಚಾರವನ್ನು ನಾವು ಮುಂದಿಟ್ಟುಕೊಂಡು ವಿಚಾರ ಮಾಡುವಂಥ ಸಂದರ್ಭದಲ್ಲಿ ಇವು 5 ಭೂತಗಳು ಒಂದರಳು ಎರಡಾಗಿ ಭೇದಿಸುತ್ತಾ ಅಂತ ಪಂಚಿಕನ್ನ ಹೇಳಿದ್ರಲ್ಲ. 5ರಲ್ಲಿ 1ರಾಗಿ 2 2ರ 1 ಭಾಗದಲ್ಲಿ 4 ಆಗಿ ಮೂಲ 25 ಇವೇನು ಮಾಡಿದವು ಅಂದರೆ ಬುದ್ಧಿಯ ಮಲಿತ್ವದಲ್ಲಿ ತೋರಿ, ಬುದ್ಧಿಯಲ್ಲಿ ತೋರಿದಾಗ ಇವಾಗ್ತವ. ದುರ್ಬುದ್ಧಿ ಅಂತ ಒಂದೇ ನೀರಾದ, ಮಳೆ ನೀರಾದ. ಆ ಮಳೆ ನೀರು ಬಂದಾಗ ಭೂಮಿಗೆ ಬೀಳೋದಕ್ಕಿಂತ ಮುಂಚೆ ಅವು ತಿಳಿ ನೀರು, ಸಿಹಿ ನೀರಲ್ಲ, ಉಪ್ಪಾವೆ.
ಉಪ್ಪು ಇಲ್ಲ, ಸವಳಿ ಇಲ್ಲ, ಹೊಂಡ ಇಲ್ಲ, ಏನಿಲ್ಲ. ಭೂಮಿ ಮೇಲೆ ಬಿದ್ದ ತಕ್ಷಣವೇ ಕೆಲವು ಕಡೆ ನೀರು ಉಪ್ಪುಪ್ಪಾಗ್ತವ, ಕೆಲವು ಕಡೆ ಸವಳಾಗ್ತವ, ಕೆಲವು ಕಡೆ ಗೊಜ್ಜಿಲಾಗ್ತವ. ಅದೇ ಮೇಲಿಂದ ಬರಗೆ ಈಗ ಚಲೋ ಇದ್ದವು. ಯಾಕೆ ಹಿಂಗಾದವು ಅಂದರೆ ಭೂಮಿಯಲ್ಲಿ ಯಾವ ದೋಷ ಅದ ಅದರ ಕೂಡಿದ ತಕ್ಷಣ ನೀರಿಗೂ ದೋಷ ಬರ್ತದೆ ಅಂತ ಅರ್ಥ. ಚಲೋ ಭೂಮಿ ಇತ್ತಂದ್ರೆ ಸಿಹಿ ನೀರು, ಭೂಮಿ ಕೆಟ್ಟದಿತ್ತಂದ್ರೆ ಉಪ್ಪು ನೀರು, ಹಿಂಗಾಗ್ತವಿಲ್ಲ. ಅಂದರೆ ಭೂಮಿಯ ನೆಲಗುಣದ ದೋಷವಿನ ಮಳೆ ಹನಿಯ ದೋಷ ಅಲ್ಲ. ಮಳೆ ಒಂದೇ ತೀರ್ಥ ಸಮಾನ. ಅದರಂತೆ ಇಲ್ಲಿ ಕೂಡ ಬ್ರಹ್ಮಜ್ಞಾನಿ ಕೂಡ ಜ್ಞಾನ ಆದ ನಂತರ, ಆದಕ್ಕಿಂತ ಮುಂಚಿತವಾಗಿ ಆದರೂ ಕೂಡ ನಾವೇನು ಮಾಡಬೇಕಂದ್ರೆ ಆ ಭೂಮಿಯನ್ನು ನಾವು ಸ್ವಚ್ಛ ಮಾಡಬೇಕಷ್ಟೆ. ಯಾವ ಭೂಮಿ ಸವಳು ಇತ್ತಂದರೆ ಅಲ್ಲಿ ನೀರು ಸವಳಾಗದೆ, ಉಪ್ಪು ಇತ್ತಂದರೆ ಅಲ್ಲಿ ಎಷ್ಟೇ ಪ್ರಯತ್ನ ಮಾಡು ಉಪ್ಪಾಗದೆ. ಅದನ್ನು ಏನಾದರೂ ಪ್ರಯತ್ನ ಮಾಡಿ ಬದಲಾವಣೆ ಮಾಡೋಕ್ಕೆ ಬರ್ತದೇನು? ಬರೋದಿಲ್ಲ ಅಂತ. ಹಾಗಾಗಿ ಆ ಸಿಹಿ ನೀರೇ ಬೇಕಂದ್ರೆ ಉಪಾಯ ಮಾಡಿ ಸವಳು ನೀರು ಕುಡಿಯೋದಕ್ಕೆ ಉಪ್ಪು ನೀರು ಕುಡಿಯೋಕೆ ಹೋಗಬೇಡ, ಸಿಹಿ ನೀರು ಕುಡಿಯೋಕೆ ಹೋಗಿ ನೀನು. ಯಾಕಂದ್ರೆ ಅವನು ನೀವು ಶುದ್ಧ ಮಾಡಿ ಕುಡಿಯೋಕೆ ಆಗೋದಿಲ್ಲ ಅಂತ ಯಾಕೆ ಒದ್ದಾಡ್ತದೆ? ಅವನು ಬಿಡು, ಎಲ್ಲಿ ಹೋಗು, ಸಿಹಿ ನೀರು ಎಲ್ಲಿ ಅವ ಅವನು ಕುಡಿ, ಅದೊಂದೇ ಉಪಾಯ. ಹಾಗಾಗಿ ಮೂಢರು ಮಾಡುವಂಥ ಕಾರ್ಯವನ್ನು ನೀವು ಮಾಡಿ ಮೋಕ್ಷವನ್ನು ಪಡೀಲಿಕ್ಕೆ ಹೋಗೋಡೋ ತಮ್ಮ. ನಿನಗ ಆನಂದ ಆಗಬೇಕಾಗಿದ್ರೆ ಎಲ್ಲಿ ಏನೇ ಪ್ರಯತ್ನ ಮಾಡಿ ಮನಸ್ಸು ನಿಲ್ಲಿಸಕ್ಕೆ ಹೋಗಬೇಡ. ಹೇಳಿರಲ್ಲ, ತನವ ದಂಡಿಸಬೇಡ, ಮನವ ನಿಲ್ಲಿಸಬೇಡ, ಧನವ ನೇಗಿರಬೇಡ, ಮನೆ ಮಾರು ದುರಿಯಲಬೇಡ, ಇನಿತು ಜ್ಞಾನ ಸಂಚರಿಸಲು ಅಗವೆಲ್ಲವೂ ಪೋಪುದು, ಅದರಿಂದ ನಂಬು ಜ್ಞಾನವನೇ. ಅದಕ್ಕೆ ಆನಂದ ಬೇಕಾಗಿತ್ತು, ಮೋಕ್ಷ ಬೇಕಾಗಿತ್ತಂದ್ರೆ ಇವೆಲ್ಲ ಉಪ್ಪು ನೀರಿದ್ದಂಗೆ ಅವ, ಸೌಳು ನೀರಿದ್ದಂಗೆ ಅವ ಕರ್ಮ ಉಪಾಸನ. ಇವುಗಳಲ್ಲಿ ಹೋಗಿ ನನಗೆ ಆನಂದ ಆಗ್ಬೇಕಂದ್ರೆ ದುಃಖನೇ ಆಗ್ತದ. ಮತ್ತೆ ಎಲ್ಲಿಗೆ ಹೋಗಂದ್ರೆ ಅವರು ಸಿಹಿನಿದ್ದಲ್ಲಿ ಹೋಗು. ಆನಂದವನ್ನು ಕೊಡ್ತಕ್ಕಂಥ ಮಾರ್ಗ ಯಾವುದು ಅಂದರೆ ಜ್ಞಾನ ಮಾರ್ಗ. ಅದಕ್ಕಾಗಿ ಅಂಥ ಜ್ಞಾನವನ್ನು ಪಡೆದುಕೊಂಡು ನೀನು ಆನಂದ ಪರವಶನಾಗಿ ಮುಕ್ತನಾಗಿರು ಅಂತ ಹೇಳೋದಕ್ಕೆ ಮಾತು ಹೇಳಕತ್ತ. ಇಂಥ ಮಾತುಗಳನ್ನು ಹೇಗೆ ತಿಳಿತಾರ ಅಂದರೆ ಅಧಿಕಾರಿಗಳ ತಾರತಮ್ಯದಿಂದ ಹೆಚ್ಚು ಕಡಿಮೆ ಆಗ್ತಾವೆ ನೋಡ್ರಿ. ಅಧಿಕಾರಿಗಳ ತಾರತಮ್ಯ, ಭೂಮಿಯ ತಾರತಮ್ಯದಿಂದ ನೀರು ಹೆಚ್ಚು ಕಮ್ಮಿ ಆದ್ವಿಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಆಗ್ಯಾವಲ್ಲ. ಅಧಿಕಾರಿಗಳ ತಾರತಮ್ಯದಿಂದ ಇಲ್ಲಿ ಹೆಚ್ಚು ಕಮ್ಮಿ ಆಗ್ತದೆ. ನಾವು 2-3 ಸಲ ಉದಾಹರಣೆ ಹೇಳ್ತೀವಿ. ಆಗಲೇ ಒಂದು 3 ಕನ್ನಡಿ ಅವಿಲ್ಲಿ, 3 ಕನ್ನಡಿ. ಒಂದು ಕನ್ನಡಿಯನ್ನು ನೋಡಿದಾಗ ನಿನ್ನ ಮುಖ ಏನು ಕಾಣ್ತದಂದ್ರೆ ಧೂಳು ಕಾಣ್ತದೆ. ಆ ಪ್ರತಿಬಿಂಬ ನೋಡಿದ್ರೆ ಗೊತ್ತಾಗ್ತದ ಧೂಳು. ನೀನೀಗ ಮುಖ ತೊಳ್ಕೊಂಡಿದ್ದಿ, ಸ್ವಚ್ಛ ತೊಳ್ಕೊಂಡಿದ್ದಿ, ಸ್ನೋ ಪೌಡ್ರ್ ಹಚ್ಚಿದ್ದಿ, ಹೊರಗನು ಹೋಗಿಲ್ಲ, ಸೀದಾ ಕನ್ನಡಿ ಬಂದು ನೋಡಕತ್ತಿದ್ದಿ, ಮುಖಕ್ಕೆ ಮತ್ತೆ ಧೂಳು ಕಾಣ್ತದೆ. ನಿಜವಾಗಿ ಏನದು? ಮುಖ ಸ್ವಚ್ಛ ಅದ, ಆದ ಪ್ರತಿಬಿಂಬ ಅದು ಹೊಲಸು ಕಾಣಿಸ್ತದ. ದೋಷ ಯಾರ್ದು? ಮುಖದ ದೋಷ ಅಲ್ಲ, ಕನ್ನಡಿಗೆ ಧೂಳು ಹಿಡ್ದದ. ಅದಕ್ಕೆ ನಿನ್ನ ಸ್ವಚ್ಛವಾದ ಮುಖ ಧೂಳು ಕಾಣ್ತದಿಲ್ಲ ಮಗ. ಇನ್ನೊಂದ್ರಲ್ಲಿ ನೋಡು, ಕನ್ನಡಿ ಅಲಗಾಡ್ತಿತ್ತು ಅಂದಾಗ ಆವಾಗ ನೀನು ನೋಡು ಕನ್ನಡಿ, ಮುಖ ಹಿಂಗೆ ಜೋಲು ಹೊಡೋಂಗೆ ಆಗ್ತದೆ. ನೋಡ್ರಿ ಮನೆಗೆ ಹೋಗ್ಬೇಕಿದ್ರೆ ನೀನು ಸೀದಾ ನಿಂತಿದ್ದಿ, ನೋಡಕತ್ತಿದ್ದಿ, ಆದ್ರೆ ಮುಖ ಹಿಂಗೆ ಅಂತದ.
ಅವನಿಗೆ ಭ್ರಾಂತಿ ಇದ್ದವನಿಗೆ ನನ್ನ ಮುಖ ಹಿಂಗೆ ಯಾಕೆ ಅಲಗಾಡ್ದಂತ ಅವನಿಗೆ ಆಶ್ಚರ್ಯ ಆಗಲ್ಲ. ಚಲೋ ಮನಸ್ಸಿದ್ದ ಪರವಿಲ್ಲ, ಎಂದು ನೋಡ್ಲಾರ್ದ ಕಣ್ಣೆ ನೋಡಿದ್ರೆ ಹಂಗೆ ಆಗ್ತದ. ನನ್ನ ತಲೆ ಯಾಕೆ ಅಳಾಡಕತ್ತದ? ಮಹಾರಾಯ, ನಿನ್ನ ತಲೆ ಅಲವಾಡಂಗಿಲ್ಲ, ಕನ್ನಡಿ ಅಲಗಾಡಿದ್ರೆ ನಿನ್ನ ತಲೆ ಅಲಗಾಡ್ದಂಗೆ ಆಗ್ತದ. ಏನು ಮಾಡಕತ್ತ? ಕನ್ನಡಿ ಅಲಗಾಡಕತ್ತದ, ಆ ನೀರು ತಗೊಂಡೆ ನನ್ನ ತಲೆ ಅಲಗಾಡಕತ್ತದಂತ. ಇದು ಎರಡನೇದು. ಇನ್ನೊಂದು ಕನ್ನಡಿ ನೋಡು, ಆ ಕನ್ನಡಿಯಲ್ಲಿ ಇದ್ದಕ್ಕಿದ್ದಂಗೆ ಕಾಣ್ತದ, ಅಥವಾ ಇನ್ನೊಂದು ಕನ್ನಡಿ ನೋಡಿದಾಗ ನನ್ನ ಒಂದು ಮುಖ 10 ಮುಖವಾಗಿ ಕಾಣ್ತಾವಲ್ಲಿ. ಕನ್ನಡ ಒಂದೇ ಮುಖದ ನೋಡ್ತೀವಿಲ್ಲ, ಆದ್ರೆ ಪ್ರತಿಬಿಂಬ 10 ಕಾಣ್ತಾವೆ. 10 ರಾವಣಗಿದ್ದಂಗೆ 10 ಮುಖ ನಮಗೆ. ಒಂದೇ ಮುಖ ಇದ್ರು ಕೂಡ 10 ಮುಖ ನನ್ನಂಗೆ ಕಾಣ್ತಾವ, ಮತ್ತೆ ಬೇರೆ ಬೇರೆ ಅಲ್ಲ. 10 ಹೆಂಗಾದು? ನೀನು 10 ಆಗಿಲ್ಲ, ಆ ಕನ್ನಡಿ 10 ಚೂರಾಗ್ಯದ, ಸೀಡಿ 10 ಭಾಗ ಆಗ್ಯದ. ಅದಕ್ಕೆ ಏನು ಕಣಿಸ್ ನಿನಗ 10 ಮಂದಿ ಕಣ್ಣಂಗೆ ಕಾಣ್ತಾ ನೋಡು. 10 ತಲೆ ನನಗೆ ಅವಂತ ಅನಿಸ್ತದಿಲ್ಲ? ಇದು ಭ್ರಾಂತಿ ಅಲ್ಲ. ಒಬ್ಬನಿಗೆ ಇಷ್ಟ ಪ್ರಕಾರ ಆಗ್ತದೆ, ಇದು ಭ್ರಾಂತಿ. ಮತ್ತು ಸ್ವಚ್ಛವಾದ ಧೂಳು ಕುಂತಿರಬಾರದು, ಅಲಗಾಡಬಾರದು, ಅದು ಏನು ಮುಚ್ಚಿರಬಾರದು, ಅದು ಸೀಳಿರಬಾರದು. ಅಂಥ ಕನ್ನಡದಲ್ಲಿ ನೀನು ಮುಖ ನೋಡು, ಎದ್ದಕ್ಕಿದ್ದಂಗೆ ಕಾಣ್ತದಿಲ್ಲ? ಮತ್ತೆ ಇಷ್ಟದಾನ ಯಾಕೆ ಕಾಣಲ್ಲವ, ಈಗ ಯಾಕೆ ಕಾಣ್ತದ? ದೋಷದಿಂದ ಕೂಡಿದ ಕನ್ನಡಿ ಯಾವ ಅಂಥದ್ರಾಗ ನೀನು ನೋಡಿದ್ರು ನಿನಗೆ ದೋಷ ಬರ್ತಾವಂತ. ದೋಷ ಇಲ್ಲವೇ ದೋಷ ಬಂದು. ಹಾಗಾಗಿ ದೋಷದಿಂದ ಕೂಡಿದಂಥ ಎಷ್ಟೋ ಮತವಾದಿಗಳ ಗ್ರಂಥಗಳು ಜಗತ್ತಿನಲ್ಲಿ ಉಂಟು. ಅವುಗಳನ್ನು ನೀನು ನೋಡಕ್ಕೆ ಹೋದಂದ್ರೆ ನೀನು ಒಬ್ಬ ಇದ್ದವನು ಎಷ್ಟು ಮಂದಿ ಆಗಿ ಮನೆ ಒಬ್ಬರೇ ಇದ್ದೇವಪ್ಪ ನಾವೀಗ. ಮೊದಲು ಸುಖಿ ಒಬ್ಬನೇ ಇದ್ದ. ಈಗ ನನ್ನ ಹೆಂಡ್ತಿ, ನನ್ನ 2-3 ಮಕ್ಕಳು, ಅವ್ರ 3 ಜನ ಸೊಸೆಯರು, ಅವ್ರಿಗೆ 3 ಮಕ್ಕಳು. ಭಾಳ ಮಂದಿ ಆಗಿವಂತಿಲ್ಲ ಈಗ, ಭಾಳ ಮಂದಿ ಆಗಿವಿಲ್ಲ. ಆದ್ರಂಗೆ ಆತ್ಮ ಭಾಳ ಮಂದಿ ಯಾರೇ. ನೀನು 10 ಮಂದಿ ಆಗಿಲ್ಲ, 15 ಮಂದಿ ನೀನಾಗಿಲ್ಲ, ನಾನೇ ಆಗಿನ ಅಂತ ನೀ ತಿಳ್ಕೊಂಡಿ. ಅವು ಮಕ್ಕಳಾಗಿ ಆಗ್ಯಾವ 3 ಇಲ್ಲ ಅಂತಲ್ಲ, 3 ಜನ ಸೊಸೆಯರು ಬಂದಾರ ಇಲ್ಲ ಅಂತಲ್ಲ, 3 ಮಕ್ಕಳು ಅವ ಇಲ್ಲ ಅಂತಲ್ಲ, 12 ಮಂದಿ ಅವರಾದ್ರು, ನೀವಿಬ್ಬರು ಗಂಡ ಹೇಳ್ತ 14 ಮಂದಿ ಆದ್ರಿ. 14 ಮಂದಿ ನೀನೇ ಆಗಿದ್ದನಪ್ಪ. ನೀನು ಒಬ್ಬನೇ ಇದ್ದೆ, ಅವು ಉಪಾಧಿಯಿಂದ 14 ಮಂದಿ ಆಗ್ಬಿಟ್ರು. ಅವೇ ನಾವಂತ ತಿಳ್ಕೊಂಡು ಅವು ಏನನ ಆದರೆ ನನಗೆ ಏನನ ಆಗ್ತದಂತ ಅಳಕತ್ತೀವಿಲ್ಲ. ಅದಕ್ಕೆ ಇಂಥ ಒಂದು ಭ್ರಾಂತಿ ಏನದ, ಇದು ಭ್ರಾಂತಿ ವಿಸ್ತಾರ ಇಷ್ಟೇ ಅಂತ ಹೇಳಕ್ ಬರಂಗಿಲ್ಲ. ಇಲ್ಲಿಗೆ ಮುಗಿತು ಅಂತಿಲ್ಲ. ಅದು ಎಂತೆಂಥ ದೇವತೆಗಳು ಕೂಡ ಹಾಳಾಗಿ ಹೋಗ್ಯಾರ. ಸೀತಾಮಾತೆ ಇನ್ನೂ ಬಹಳ ಮಂದಿ ಎದಕ್ಕೆ ಭ್ರಾಂತಿಗೊಳಗಾದ ನೋಡು. ಅರಣ್ಯದಲ್ಲಿ ಇದ್ದಂಥ ಸಮಯದಲ್ಲಿ ಯಾವ ಚಿಗರಿಯನ್ನು ನೋಡಿ ರಾಮ ಇಲ್ಲದಂತ, ರಾಮ ಇದ್ದ, ಆ ಚಿಗರಿಯನ್ನು ನೋಡಿ ಈಕೆಗೆ ಏನಾಯ್ತು, ಬಂಗಾರ ಚಿಗರಿ ಅಂತ ಆಕರ್ಷಣೆ ಮಾಡಿತು ನೋಡೋದು. ಬಂಗಾರದ ಚಿನ್ನದ ಜಿಂಕೆ ಅಂತಾರೆ, ಬಂಗಾರನೇ ಬಂಗಾರ. ಆವಾಗ ಆಕೆಗೆ ಆಕರ್ಷಣೆ ಮೋಹ ಭಾಳ ಆಯ್ತು. ಇಂಥ ಚಿಗರಿಯನ್ನು ನಾ ಸಾಕಬೇಕು, ಅದು ಬೇಕೇ ಬೇಕಂತ ರಾಮ ಹೇಳಿದ್ಲು. ಆ ಜಿಂಕೆ ನನಗೆ ಬೇಕು. ರಾಮ ಹೇಳ್ದ, ಇಷ್ಟು ಅರಣ್ಯದಲ್ಲಿ ಎಷ್ಟೋ ಜಿಂಕೆಗಳು ದಿವಸ ನೋಡ್ತಿದ್ದೆ, ಅದೇ ಜಿಂಕೆ ಯಾಕೆ ಬೇಕು ಅಂತ ಕೇಳಿದ. ಸೀತೆಯಲ್ಲೂ ಇಲ್ಲ, ಆ ಜಿಂಕೆನೇ ಬೇರೆ, ಈ ಜಿಂಕೆಗಳೇ ಬೇರೆ, ಅದಕ್ಕಾಗಿ ಆ ಜಿಂಕೆ ನನಗೆ ಬೇಕೇ ಬೇಕಂತ ಹಠ ಮಾಡಿದ್ಲು. ರಾಮ ಅವತಾರ ಪುರುಷ ಹೇಳ್ದ, ಬೇಡ ಸೀತಾ, ಅದು ಮಾಯಾ ಮೃಗ ಅದ. ಹಿಂದೆ ಮರೀಚಿ ಅನ್ನುವಂಥವನು ನಮಗೆ ವೈರ್ಯಾನ, ಅವನೇ ಏನಾದರೂ ಮೋಸ ಮಾಡಕ್ಕೆ ಈ ವೇಷವನ್ನು ಹಾಕಿಕೊಂಡು ಬಂದಿರುವುದು. ನಿನಗೆ ಬೇಕಾದ ಬಂಗಾರದ ನಾ ಮಾಡಿಸಿ ಜಿಂಕೆ ಕೊಡ್ತೀನಿ, ಅದನ್ನು ಆಸೆ ಮಾಡಬೇಡ ಅಂತ ಹೇಳಿದನ್ನು ಕೇಳಿಲ್ಲ ನೋಡು ಸೀತೆ.
ಆಕೆ ಕಲ್ಪನೆ ಬರಲ್ಲ, ಬಂಗಾರ ಜಿಂಕೆ ಆದ್ರೆ ಹೆಂಗ್ ಓಡ್ತದ, ಇದು ಓಡ್ತದಂದ್ರೆ ಚರ್ಮದ್ದೇ ಇರ್ಬೇಕಂತ ಒಳಿಲಿಲ್ಲಕ್ಕೆ ಬಂಗಾರ ಅಂತ ತಿಳ್ಕೊಂಡು ಅವಾಗ ಹಠ ಮಾಡಿದಾಗ ಅನಿವಾರ್ಯವಾಗಿ ಲಕ್ಷ್ಮಣಗ ರೇಖೆಯನ್ನು ಬರೆದು ಮತ್ತೆ ಅಣ್ಣನ ದಾರಿ ಹಿಡಿದು ಸೀತೆ ಅಂದಾಗ ಅಣ್ಣಗೆ ಏನಾಯ್ತು, ಹೋಗು ಲಕ್ಷ್ಮಣ ಅಂತ ಒತ್ತಾಯ ಮಾಡಿ ಕಳಿಸಿದಾಗ 3 ರೇಖೆಯನ್ನು ಹಾಕಿದ ಲಕ್ಷ್ಮಣ ರೇಖೆ. ಯಾರೇ ಬಂದರೂ ಅತ್ತಿಗೆ ಈ ರೇಖೆಯನ್ನು ಗೆರೆಯನ್ನು ದಾಟಿ ಹೋಗಬೇಡ, ಒಳಗೆ ಇರು ಅಂತ ಹೇಳೋದು ಪಾಪ. ಆದರೂ ಕೂಡ ಈ ಕಡೆ ಬಂದಲ್ಲ ರಾವಣಾಸುರ. ಹೀಗೆ ನಾನು ನೇರ ಬೇರೆ ವೇಷದಿಂದ ಹೋದರೆ ಆ ಗೆರೆ ದಾಟಿ ಬರಂಗಿಲ್ಲ, ಸನ್ಯಾಸಿ ವೇಷವನ್ನು ಹಾಕಿದರೆ ಧರ್ಮವನ್ನು ನೀಡೋದಕ್ಕೋಸ್ಕರ ಗೃಹಸ್ಥಾಶ್ರಮದವರು, ಯಾರು ರಾಮ ಸೀತಾ ಗಂಡಂಡ್ರೌದಿಲ್ಲ, ಗೃಹಸ್ಥರಂತ ಅರ್ಥ. ಆ ಧರ್ಮ ಅನುಗುಣವಾಗಿ ನೀಡಕ್ಕೆ ಬರ್ತಾಳ. ಆ ಗೆರೆ ದಾಟಿದ ಮೇಲೆ ನನ್ನ ವಶ ಆತರಂತ ಗೊತ್ತಿತ್ತು. ಹೋಗಿ ಭಿಕ್ಷಾ ಅಂದಿ ಎಂದ. ಆಕೆ ಗೆರೆ ನೋಡಿದ್ಲು, ನಿಂತ್ಲು, ಭಿಕ್ಷಾ ಅಂದಿ ಎಂದ. ಸ್ವಲ್ಪ ಮುಂದೋದ್ಲು, ಮತ್ತೆ ನಿಂತ್ಲು. ಏನಮ್ಮ ಧರ್ಮ ನೀಡ್ತಿದ್ದೋ ಇಲ್ಲ ಅಂದ. ತಗೊಳ್ರಿ ಅನ್ಲಕ್ಕೆ. ಆಹಾ, ಇದು ಧರ್ಮ ನೀಡುವ ನೀತಿ ಅಲ್ಲಲ್ಲ, ಈ ರೇಖೆಯನ್ನು ದಾಟಿ, ಅದಕ್ಕೆ ಹೊಸಲ್ ದಾಟಿ ನೀಡಂತೀವಿಲ್ಲ ಮನೆಗೆ. ಅವಾಗಿನಿಂದ ಬಂದ ಇವು ಹೊಸಲ ಒಳಗೆ ನೀಡಿದ್ರೆ ಕೆಲವು ಮಂದಿ ನೀಡ್ಸಂಗಿಲ್ಲ. ಅಮ್ಮ ಹೊಸಲ್ ದಾಟಿ ಬಂದು ನೀಡ್ರಂತ. ಆ ರೇಖೆಯನ್ನು ದಾಟಿ ನೀಡ್ಲಿಕ್ಕೆ ಹೋದ್ಲು. ರಾವಣ ತನ್ನ ನಿಜವಾದ ಇದರಿಂದ ಒತ್ಕೊಂಡ ಹೋಗ್ಬಿಡ್ತು ನೋಡು. ಆಕೆ ಹೋದ ಒಂದೇ ಕಾರಣಕ್ಕಾಗಿ ರಾಮಾಯಣವೇ ನಡೆದೋಯ್ತು. ಯಾವ ಕಾರಣಕ್ಕಾಗಿ? ಒಂದು ಚೂರು ನಿಜವಾದ ವಿಚಾರವನ್ನು ಮಾಡದ ಹೋದದಕ್ಕಾಗಿ ರಾಮಾಯಣ ಆಗಿಬಿಡ್ತು ನೋಡ್ರಿ. ಬರೀ ಹೌದಾ ಇಲ್ಲದು? ಚಿನ್ನದ ಜಿಂಕೆ ಅಂತ ನಾನು ಅನ್ಕೊಂಡಿನಿ. ಬಂಗಾರ ಬಣ್ಣ ಇರ್ಬೋದು, ಓಡ್ತದಂದ್ರೆ ಇದು ಚರ್ಮದ್ದೇ ಇರಬೇಕಲ್ಲ, ಜೀವನೇ ಇರಬೇಕು ಅನ್ನೋ ಪರಿಜ್ಞಾನ ಇಲ್ಲದೆ ಗಂಡನ ಮಾತನ್ನು ಕೂಡ ಕೆಲವು ಸಲ ಮೀರಿ ಬಿಟ್ಲು ಸೀತಾದೇವಿ. ಅದಕ್ಕೆ ತಾತ ಹೇಳ್ತಿದ್ನಲ್ಲ, ಹೆಣ್ಮಕ್ಳು ಗಂಡನ ಮಾತು ಮೀರಬಾರ್ದಂತ ಎಲ್ಲಿಲ್ಲ, ಸೀತೆನೇ ಮೀರಿ ಹೇಳ್ತಿದ್ದ. ಪಾರ್ವತಿ ಸೀತೆ ಮತ್ತೆ ಬ್ರಹ್ಮನ ಇದಕ್ಕೆ ಹೋಗಕ್ಕೆ ಬೇಡ, ಮರೋ ಬೇಡ ಅಂದ. ಅವನ ಅಪಮಾನಕ ಮಾಡಕ್ಕೆ ಕರೆಕ್ ಬಂದನ, ಹೋಗ್ಬೇಡ ಯಜ್ಞಕ್ಕ ನಾನು ಹೋಗೋದಿಲ್ಲ ಅಂದ್ರೆ, ನೀ ಬಂದ್ರೆ ಬಾ, ಬಿಟ್ರು ಬಿಡು, ನಮ್ಮ ತಂದೆ ಮಾಡ್ತಾನ, ಹೆಂಗೆ ಬಿಡಕ್ಕೆ ಬರ್ತಂತ ಹೋದ್ಲು. ಬೆಂಕಿ ಬಿದ್ದು ಸತ್ತೋದು. ಯಾಕೆ? ನೀತಿ ಹೇಳ್ತಾವ. ಪತಿ ದೇವರ ಮಾತನ್ನ, ಪತಿ ಅಂದ್ರೆ ಹಂಗಿರ್ಬೇಕು ಅವನು. ಏನಂಗೇನ ಮಾಡ್ಕೊಂಬಂದ ನಾಕೇಟು ಓಡೋದು, ನನ್ನ ಮಾತು ಕೇಳಂಗಿಲ್ಲ. ಪತಿ ದೇವರಂದ್ರೆ ಏಟ್ ಬಿಡ್ಬೇಕು ಅವನು ಉಲ್ಟಾ. ಅವನಲ್ಲಿ ಆ ಗುಣ ಇರಬೇಕು. ಪತಿಯ ಗುಣ ಲಕ್ಷಣ ಇದ್ದವನ ಮಾತು ಹೆಣ್ಮಕ್ಳು ಮೀರಬಾರ್ದು ಅಂತ ಅರ್ಥ. ಅವನ ಗುಣ ಇದ್ದಿಲ್ಲ ಅಂದ್ರೆ ಏಟ ಬಿಡ್ಬೇಕಷ್ಟೆ. ಅದಕ್ಕೆ ಏನು ಮಾಡಿದ್ರು, ಎಷ್ಟು ದಿವಸ ಅಂತ ಸಹಿಸ್ಕೊಂತಾರೆ ಅವರು. ಅದು ನೀತಿಶಾಸ್ತ್ರ, ಧರ್ಮಶಾಸ್ತ್ರ. ಹಾಗಾಗಿ ನಮಗೂ ಕೂಡ ಏನಾಗಿದೆ, ಜಗತ್ತಿನಲ್ಲಿ ನಾವು ಹುಟ್ಟಿ ಬಂದೀವಲ್ಲ, ನಿಜವಾಗಿ ನಾವು ಹುಟ್ಟಿಲ್ಲ. ಮತ್ತು ನಾವು ಸಾಯ್ತೀವಲ್ಲ ಅಂದರೆ ನಿಜವಾಗಿ ಸಾಯೋದಿಲ್ಲ. ಹುಟ್ಟಿ ಬಂದದ್ದು ಯಾವ್ದಾದ? ದೇಹ ಹುಟ್ಟಿ ಬಂದದ, ದೇಹ ಸಾಯ್ತದ. ದೇಹ ಹುಟ್ಟಿದ್ದು, ಜೀವಾತ್ಮನು ಹುಟ್ಟಿಲ್ಲ, ಪರಮಾತ್ಮ ಅಂತೂ ಮೊದಲೇ ಹುಟ್ಟಿಲ್ಲ. ಮತ್ತು ನಾವೇನು ತಿಳ್ಕೊಂಡೀವಿ? ಜೀವಾತ್ಮನ ನಾನೆಂಬ ಭಾವನೆ ನಮಗೆ ಬರಲಾದ ಕಾರಣ ಮುಂದೆ ಏನಾಯಿತು ಅಂದರೆ ರಾಮಾಯಣ ಆಗಿ ದೇಹ ನಷ್ಟ ಆಯ್ತು ಅಂದರೆ ನಾನು ನಷ್ಟ, ದೇಹ ಬೆಳೀತು ಅಂದರೆ ನಾನು ಬೆಳೆದೆ, ದೇಹ ಉಂಡಿತು ಅಂದರೆ ನಾನು ಉಂಡೆ, ದೇಹ ಮಕ್ಕಂತಂದರೆ ನಾನು ಮಲಗಿದೆ, ದೇಹ ಎದ್ದರೆ ನಾನು ಎದ್ದೆ, ದೇಹಕ್ಕೆ ರೋಗ ಬಂದರೆ ನನಗೆ ರೋಗ ಬಂತು. ಇವೆಲ್ಲ ವಿಚಾರ ನಮಗೆ ಭ್ರಾಂತಿ ಆಗಿದಿಲ್ಲ, ಭ್ರಾಂತಿ ಆಗ್ಯದ. ಈ ಭ್ರಾಂತಿ ವಿಸ್ತಾರವನ್ನು ಕೆಡಿಸೋದಕ್ಕೋಸ್ಕರವಾಗಿ ಹಿಂದಿನ ಯಾವ ಋಷಿಗಳು
ಪರಂಪರೆಗಳು ಇವತ್ತಿಯೂ ಕೂಡ ಅಂಥ ಗುರುವಿನ ದಿನವನ್ನು ಆಧಾರವಿಟ್ಟುಕೊಂಡು ಮುಮುಕ್ಷುಗಳು ಏನು ಮಾಡಬೇಕು ಅಂತ ಹೇಳಿದ್ರೆ ಅವರನ್ನು ಈ ದಿನ ಅಂತಪ್ಪ ಮಹಾತ್ಮರನ್ನು ಜ್ಞಾನಿಗಳನ್ನು ಅರ್ಚಿಸಿ ಪೂಜಿಸಿ ವಂದಿಸಿ ಕೀರ್ತಿಸಿ ಆತನನ್ನು ಪ್ರಸನ್ನಗೊಳಿಸಿ ತಮಗೆ ಇದ್ದಂಥ ಕಾಣಿಕೆಯನ್ನು ಗುರುಗೆ ಸಮರ್ಪಣೆ ಮಾಡಿ ಆ ಮುಮುಕ್ಷುಗಳು ಕೃತಾರ್ಥರಾಗಬೇಕು ಅನ್ನುವಂಥ ಭಾವದಿಂದನೇ ಇವತ್ತು ಗುರು ಪೂರ್ಣಿಮೆ. ಅದರ ಅರ್ಥ ಎರಡೇ ಅವ, ಗುರು ಒಂದು, ಪೂರ್ಣ ಒಂದು. ಗುರುವಂತೆ ಯಾರಿಗೆ ಕರಿಬೇಕಂದ್ರೆ ಯಾವನು ಪೂರ್ಣವಾಗಿದ್ದಾನೆಯೋ ಅವನು ಗುರು ಅಂತ ಅರ್ಥ. ಅರ್ಧಮರ್ಧ ಇದ್ದವನು ಗುರುವಲ್ಲ, ಪೂರ್ಣ. ಯಾವುದು ಪೂರ್ಣ? ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುಚ್ಯತೆ. ಜಗತ್ತಲ್ಲೇ ಪೂರ್ಣವಾಗಿರ್ತಕ್ಕಂಥದ್ದು ಯಾವ ವಸ್ತು ಅಂದರೆ ಬೇಕಾದ್ರೂ ನೋಡ್ರಿ, ನಮ್ಮ ಅನುಭವಕ್ಕೆ ತಿಳಿಯುವಂಗೆ ನೋಡ್ಬೇಕಾದ್ರೆ ಆಕಾಶವತ್ ಸರ್ವಗತ ನಿಶ್ಚಿತ. ಆಕಾಶ ಒಂದನ್ನು ಬಿಟ್ಟರೆ ಎಲ್ಲ ಕಾಲದಲ್ಲೂ ಸಮಾನವಾಗಿರೋದು ಆಕಾಶವನ್ನು ಬಿಟ್ಟರೆ ಮತ್ತೊಂದು ಸಿಗದೇ ಇಲ್ಲ ನಿಮಗೆ. ಬೇಕಾದಷ್ಟು ನೋಡ್ರಿ, ಆಕಾಶ ಒಂದೇ. ಆಕಾಶನೇ ಆತ್ಮ ಅಲ್ಲ. ಯಾಕಂದ್ರೆ ನಮ್ಮ ಅನುಭವಕ್ಕೆ ಬರೋದಕ್ಕೋಸ್ಕರ ಆಕಾಶದ ಒಂದು ದೃಷ್ಟಾಂತ ಕೊಡ್ತಾರೆ. ದೊಡ್ಡದು ಯಾವ್ದ್ರಿ ಗುರುವೇ? ಆಕಾಶ ದೊಡ್ಡದಪ್ಪ. ಅದು ಆಕಾಶಕ್ಕೆ ದೊಡ್ಡದು ಅಂತ ಯಾಕೆ ಕರಿಬೇಕಪ್ಪ ಗುರುವೇ? ನೋಡಪ್ಪ, ಎಲ್ಲ ಕಡೆ ಎಲ್ಲ ಕಾಲದಲ್ಲಿ ಅದು ಇರುವ ಕಾರಣ ಅದು ದೊಡ್ಡದು ಅಂತ. ಪಂಚಮಹಾಭೂತಗಳಲ್ಲಿ ದೊಡ್ಡದಷ್ಟೇ. ಆದ್ರೆ ಆಕಾಶವೇ ಆತ್ಮ ಅಲ್ಲ. ಯಾಕೆ ಆತ್ಮ ಅಲ್ಲ ಅಂದರೆ ಆಕಾಶ ನಮಗೆ ಕಾಣ್ತದಿಲ್ಲ, ಕಾಣ್ತದ. ಆಕಾಶ ನಮಗೆ ಕಾಣ್ತಂದ್ರೆ ಆತ್ಮ ಅಗೋಚರ ಅಂತೇಳಿ ಶ್ರುತಿ. ಇದು ಗೋಚರ. ಕಾಣ್ತಂದ್ರೆ ಆಕಾಶ ಗೋಚರ ಆಗ್ತದೆ, ಆದರೆ ಆತ್ಮ ಅಗೋಚರ ಅದಲ್ಲ. ಹಾಗಾಗಿ ಅಗೋಚರ ವಸ್ತು ಗೋಚರವಾಗುವುದಿಲ್ಲ, ಗೋಚರವಾಗುವ ವಸ್ತು ಅಗೋಚರ ಆಗುವುದಿಲ್ಲ. ಅದರಂತೆ ಜಡವಾದ ದೇಹ ಆತ್ಮ ಆಗೋದಿಲ್ಲ, ಆತ್ಮ ಎಂದು ದೇಹ ಆಗೋದಿಲ್ಲ. ಜಗತ್ತು ಎಂದು ಬ್ರಹ್ಮ ಆಗೋದಿಲ್ಲ, ಬ್ರಹ್ಮ ಎಂದು ಜಗತ್ತಾಗೋದಿಲ್ಲ. ಯಾಕಂದ್ರೆ ಇವುಗಳ ಲಕ್ಷಣ ಭಿನ್ನ ಭಿನ್ನ ಬೇರೆ ಬೇರೆ ಇದ್ದ ಕಾರಣ ಅಂಥ ಒಂದು ಗುರುಗಳು ಪೂರ್ಣ ಆಗಿರ್ಬೇಕಂದ್ರೆ ಆತನಲ್ಲಿ ಶ್ರೋತ್ರಿಯತ್ವ, ಬ್ರಹ್ಮನಿಷ್ಠತ್ವ, ದೃಢ ಪರೋಕ್ಷ ಜ್ಞಾನ ಪಕ್ಕ ಇರಬೇಕು. ಈ ಕ್ಷಣದಲ್ಲಿ ನಿನಗೆ ಸಾಮಾನ್ಯರಲ್ಲ, ನಿನಗೆ ಬೇಕಿದ್ದಂಥ ವೈದ್ಯರೇ ಇರಲಿ ಅಥವಾ ರಾಜವೈದ್ಯರೇ ಇರಲಿ, ಮರಣ ಸೂಚನೆಯನ್ನು ಹೇಳುವಂಥ ಕೆಲವು ಬಲ್ಲಂತ ವ್ಯಕ್ತಿಗಳಿರಲಿ, ಏ ತಮ್ಮ ಇಂಥ ತಾಸಿಗೆ ನೀನು ಸಾಯ್ತಿದ್ದಿ, ಪ್ರಾಣ ಹೋಗುತ್ತಂದ್ರೂ ಕೂಡ ಅವನು ಭಯ ಬೀಳಬಾರ್ದು, ಅವನಿಗೆ ಭಯ ಆಗಿರಬಾರ್ದು. ಈಗ ಸಾಯ್ತಿದ್ದಂದ್ರೆ ಮೊದಲು ಈ ಶಬ್ದ ಕೇಳೋದಕ್ಕಿಂತ ಮುಂಚೆ ಎಷ್ಟು ಆನಂದವಾಗಿದ್ದ, ಸಾವಿನ ಸುದ್ದಿ ಕೇಳಿದ ಕೂಡ ಅಷ್ಟೇ ಆನಂದ, ಸಂತೋಷವಾಗಿರ್ಬೇಕು. ಅದು ದೃಢ ಜ್ಞಾನ. ಯಾಕಂದ್ರೆ ಶರೀರ ನಾನಲ್ಲ ಅಂತ ತಿಳ್ಕೊಂಡ ಮೇಲೆ ಸಾಯೋದು ಶರೀರ ಅಲ್ಲ. ಮತ್ತು ತಿಳ್ಕೊಂಡಿದ್ದೆ, ಎಲ್ಲ ನುಡಿತಿದ್ದೆ, ಹೇಳ್ತಿದ್ದೆ, ಸಾವಿನ ಸುದ್ದಿ ಕೇಳಿದ್ರೆ ಭಯ ಬೀಳ್ತಂದ್ರೆ ಇನ್ನೂ ಪಕ್ಕ ಜ್ಞಾನ ಆಗಿಲ್ಲ ಅಂತ. ಪಕ್ಕ ಆಗಿಲ್ಲ, ಹೆಂಗಾಗ್ತದೆ? ಅದು ಪಕ್ಕ ಆಗಬೇಕು. ಅಂಥ ಪಕ್ಕ ಜ್ಞಾನವನ್ನು ಮಾಡಿಕೊಂಡಂಥ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳು ಯಾವ ಜಗತ್ತಿನ ಮುಮುಕ್ಷುಗಳ ಉದ್ಧಾರಕ್ಕಾಗಿ, ಸುಖ ಸಂತೋಷಕ್ಕಾಗಿ, ಅವರ ಭವದುಃಖವನ್ನು ನಿವೃತ್ತಿ ಮಾಡೋದಕ್ಕೋಸ್ಕರವಾಗಿ ಸತತವಾಗಿ ಕೃಪಾ ಕಟಾಕ್ಷದಿಂದ, ಅದು ನಿರಾಸೆಯಿಂದ, ಕೃಪಾ ಕಟಾಕ್ಷ ಇರಬೇಕು ಮತ್ತು ನಿರಾಸೆ ಅಂದರು. ನಾನು ಇವರಿಗೆ ಇಂಥ ಒಂದು ಆತ್ಮಜ್ಞಾನವನ್ನು ಬೋಧ ಮಾಡಿದರೆ
ಅವರು ನನಗೇನಾದರೂ ಕೊಡಬೇಕು ಅಥವಾ ಕೊಡಬಹುದು ಅನ್ನುವಂಥ ಸಂಶಯ ಕೂಡ ಇರಬಾರ್ದು. ಸಂಶಯ ಇರಬಾರ್ದು. ಅಂಥ ಗುರುವಿಗೆ ಪೂರ್ಣ ಅಂತ ಕರೆದಾರೆ. ಪೂರ್ಣ ಇರೋದು ಯಾವುದು? ಬ್ರಹ್ಮ ಒಂದೇ ಪೂರ್ಣ. ಬ್ರಹ್ಮಪೂರ್ಣ ಅಂದರೆ ಈ ಅಪೂರ್ಣವಾದ ದೇಹ ಅಳತೆಗೆ ಬಂದದಲ್ಲಿ ನಮ್ಮದು ಗುರುವಿಂದ ಅಳತೆಗೆ ಬಂದದ, ಶಿಷ್ಯನ ಅಳತೆಗೆ ಬಂದದ. 8 ಗೇಣಿನ ಶರೀರ, 96 ಬೆರಳು ಉದ್ದ. ಮತ್ತು ಪೂರ್ಣ ಅಂತ ಹೆಂಗಂತೀರಿ? ಪೂರ್ಣ ಆಗೋದಿಲ್ಲ. ಆದ್ರೆ ಅಲ್ಲಿ ಪೂರ್ಣ ಅಂತ ಹೇಳ್ಯಾರ. ಅಂದರೆ ಶರೀರ ಅಪೂರ್ಣವಾಗಿದ್ದರೂ ಈ ಶರೀರದೊಳಗೆ ಪೂರ್ಣವಾಗಿ ಗಗನದಂತೆ ಆಕಾಶದಂತೆ ಸದಾಕಾಲ ಇರುವಂಥದ್ದು ಯಾವುದದ? ಅದು ನಮ್ಮ ನಿಮ್ಮೆಲ್ಲರ ಸ್ವರೂಪ. ಆ ಸ್ವರೂಪ, ಆ ಶಕ್ತಿ ಇದ್ದದಕ್ಕಾಗಿ ಆಕಾಶದಲ್ಲಿ ಗಾಳಿ ಚಂಡಮಾರುತ ಬೀಸ್ತದ, ಗಾಳಿ ಆಕಾಶಕ್ಕೆ ಹತ್ತಿಲ್ಲ. ಸುನಾಮಿ ಬೀಸ್ತದ, ಸುನಾಮಿಗೆ ತಂಪು ಹಚ್ಚಿಲ್ಲ. ಅಗ್ನಿ ಹೊಟ್ಟೆ ಉರಿತದ, ಬೆಂಕಿಗೆ ಸುಟ್ಟಿಲ್ಲ. ಅದು ನೀರಿಗೆ ತೋದಿಲ್ಲ, ಬೆಂಕಿಗೆ ಸುಟ್ಟಿಲ್ಲ, ಗಾಳಿಗೆ ಬೀಸೋದಿಲ್ಲ. ಆಕಾಶ ಬೀಸ್ತದೆ, ಅಚಲ ಅಂತ ಅರ್ಥ ಆಯ್ತಲ್ಲ. ಆ ಒಂದು ಆತ್ಮ ಸ್ವರೂಪ ನಾನಿದ್ದೀನಿ. ನನಗೆ ಯಾವ ಸುಖ ದುಃಖ ಬೇಯಿಸಿದರೂ ನನಗಿಲ್ಲ. ಜನನ ಆದ ದುಃಖ ನನಗಿಲ್ಲ, ಮರಣ ಆಗುವ ದುಃಖ ನನಗಿಲ್ಲ. ಮನ ಬುದ್ಧಿ ಚಿತ್ತ ಅಹಂಕಾರ ಸಹಿತವಾಗಿ ಆಗುವಂಥ ಯಾವ ದುಃಖಗಳು ನನಗಿಲ್ಲ. ಯಾಕಿಲ್ಲ? ಆಕಾಶದಂತೆ ನಾನು. ಈ ರೀತಿ ತಿಳ್ಕೊಂಡಂಥ ಜ್ಞಾನಿಗಳೇನಾರ ಅವರು ಗುರು ಮತ್ತು ಪೂರ್ಣ. ಪೂರ್ಣ ಆಗಿರಲಿಲ್ಲ ಅವರು. ಯಾಕೆ ಪೂರ್ಣ ಆಗ್ಯಾರು ಅಂದರೆ ಇಲ್ಲಿ ಜ್ಞಾನಶಕದಲ್ಲಿ ಒಂದು ಮಾತು ಹೇಳಿದರು, ನಾನು ನಿಮಗೆ ಹೇಳಿರ್ಬೇಕಂತೀನಿ. ಇಲ್ಲಿ ಅವರು ಹಿಂದಿನ ಹಲವು ಜನ್ಮದಲ್ಲಿ ಅಂತ ಬರ್ತಾರೆ. ಯಾವ ಜನ್ಮದಲ್ಲಿ? ಹಿಂದಿನ ಹಲವು ಜನ್ಮದಲ್ಲಿ ಪುಣ್ಯವನ ಮೈಗೂಡಿಸಿಕೊಂಡು ಅಂತ ಏನು ಬರೆದಾರ ಮಾತು, ಅದನ್ನು ನೋಡೋಣ. ಹಿಂದಿನ ಹಲವು ಜನ್ಮದಲ್ಲಿ ಪುಣ್ಯವನ ಮೈಗೂಡಿಸಿಕೊಂಡಂತ ಯಾರು? ಈಗ ಪೂರ್ಣನಾದ ಒಬ್ಬ ಗುರು ಹೇಗೆ ಬಂದನೆಂದರೆ, ಹಿಂದಿನ ಹಲವು ಜನ್ಮದಲ್ಲಿ ಪುಣ್ಯ ಮೈಗೂಡಿಸಿಕೊಂಡು ತಾನು ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡಂಥ ಒಬ್ಬ ಮಹಾತ್ಮ ಈ ಜಗತ್ತಿನಲ್ಲಿ ಆತ ನಡೆದುದೇ ಯಾತ್ರೆ. ಅಲ್ಲಿ ಯಾವ ದಿಕ್ಕೆ ಹೊಂಟನಂದ್ರೆ ಅವನು ಯಾತ್ರೆ ಮಾಡಕತ್ತ ಅಂತ ತಿಳ್ಕೊ. ಮತ್ತು ಅವರಲ್ಲಿ ಏನಪ್ಪ ಆ ಮಂತ್ರ ಈ ಮಂತ್ರ ಏನಿಲ್ಲ, ಅವನು ನುಡಿಯುವುದೇ ಮಂತ್ರ. ಬಾಯಲ್ಲಿ ಏನು ನುಡಿತಾನ ಅದೇ ವೇದವಾಕ್ಯ, ಅದೇ ಮಂತ್ರ. ಮತ್ತು ಆತನ ದೇಹವೇ ದೇಗುಲ ಅಂದ್ರೆ ನೋಡ್ರಿ. ನಾವು ದೇಗುಲ ನೋಡಕ್ಕೆ ಅಲ್ಲಿ ಇಲ್ಲಿ ಹೋಗ್ತೀವಿ, ಆದರೆ ಅವರ ದೇಹವೇ ದೇಗುಲ. ಅಂಥ ಒಲಿದು ಕರುಣಿಸೆ ಮುಕ್ತಿ ಸಾಧ್ಯಬಹುದು. ಅಂತಪ್ಪ ಗುರು ಪ್ರೇಮದಿಂದ ಪ್ರೀತಿಯಿಂದ ಕರುಣೆಯಿಂದ ಉದ್ಧಾರ ಆಗಲೇ ಮಗನಂತ ಆ ಗುರುದೇವ ನಮಗೇನ ನಿಜವಾದ ತತ್ವ ಓದ ಕರುಣಿಸಿದರೆ ಅದು ಮುಕ್ತನಾಗ್ತದ. ಆತನೇ ಜಗಕ್ಕೆ ಗುರುದೇವ. ಆತ ಯಾರಪ್ಪ? ಜಗತ್ತಿಗೆ ಭಗವಂತ ಆತನೇ ಅಂದರು. ಗುರುದೇವ ಅಂದರೆ ಆತನೇ, ಭಗವಂತ ಅಂದ್ರೆ ಆತನೇ. ಯಾಕೆ ಆತನಂದ್ರೆ ನಾ ಮೊದಲೇ ಹೇಳಿನಿ, ಬಿಟ್ನೇಲ್ಲ. ಅಲ್ಲಿ ಯಾರ್ಯಾರಿಗೆ ಗೆಳೆತನ ಆಗ್ತದ? ದೊಡ್ಡವ್ರಿಗೆ ಗೆಳೆತನ, ಮಕ್ಕಳಿಗೆ ಗೆಳೆತನ ಆಗ್ತದ. ಅದ್ರಂಗ ಇಲ್ಲಿ ಪರಮಾತ್ಮ ಗುರುನಾಥನ ಅವತಾರವನ್ನು ಧರಿಸಿ ಬರಬೇಕಾದ್ರೆ ಅವನ ಸಮಾನ ಗುಣವುಳ್ಳವರ ಗೆಳೆತನ ಪರಮಾತ್ಮ ಮಾಡ್ತಾನ, ಉಳಿದವ್ರನ್ನ ಬಿಡುತ್ತಾನ. ನೋಡೋ, ನಮಗ್ಯಾಕೆ ಗುರುಕರುಣೆ ಆಗಿಲ್ಲ, ನಮಗ್ಯಾಕೆ ಒಲಿಲಿಲ್ಲ?
ಅದೇ ದೊಡ್ಡವ್ರ ಸಂಘ ಹುಡುಗ ಹೆಂಗೆ ಮಾಡ್ತಾನೋ ಹುಡುಗರ ಸಂಘ ದೊಡ್ಡವನ್ ಹೆಂಗೆ ಮಾಡ್ತಾನೆ. ಇಲ್ಲಿ ಸಾಮಾನ್ಯ ಜನರಲ್ಲಿ ಇಷ್ಟು ತಿಳುವಳಿಕೆ ಆದಮೇಲೆ ಭಗವಂತನಲ್ಲಿ ಅವನ ಗುಣಗಳು ಇವನಲ್ಲಿ ಇಲ್ಲಿದ್ದಂದ್ರೆ ಗುಣಗಳಿಗೆ ಗೆಳೆತನ ಹೆಂಗಾಗ್ತದೆ. ಅದಕ್ಕೆ ಅವರು ಲಕ್ಷಕ್ಕೆ ಎಡೆನಿಸಿಕೊಂಡ್ರು. ಶ್ರೀ ಗುರು ವಚನ ಉಪದೇಶವನ್ನು ಆಲಿಸಿದಾಗಳ ಅಹುದು ನರರಿಗೆ ಮುಕ್ತಿ ಅಂದ್ರು. ನರರು ಅಂತ ಶಬ್ದ ಪ್ರಯೋಗ ಮಾಡ್ಯಾರ. ಮನುಷ್ಯರು ಬೇರೆ, ನರರು ಬೇರೆ, ವಾನರರು ಬೇರೆ. ಈ ಜಗತ್ತಿನಲ್ಲಿ ಆ ನರಭಾವ ಉಳ್ಳಂತ ವ್ಯಕ್ತಿ ಶ್ರುತಿ ಯತ್ರೋ ತತ್ರ ಗತಿ ನರಹ, ಮನಸ್ಸೋ ಯತ್ರ ತತ್ರ ಗತಿ ವಾನರ ಅಂದ್ಬಿಟ್ರು. ಕಡೆಗೆ ಮಾಡಿಬಿಟ್ರು ಅಲ್ಲೇ ನಿಜಗುಣರ ನರ ಅನ್ನೋ ಶಬ್ದದಲ್ಲಿ. ಯಾರಿಗೆ ವಿವೇಕ ವೈರಾಗ್ಯ ಶಮಾದಮ ಸಾಧನ ಚತುಷ್ಟಯ ಸಂಪನ್ನತೆ ಇಲ್ಲೋ ಅವನು ಯಾರು ಅಂದರೆ ವಾನರ ಅಂತ. ಮನುಷ್ಯ ದೇಹ ಅದ, ಆದರೆ ಮನುಷ್ಯನಲ್ಲಿರುವಂಥ ಗುಣ ಇಲ್ಲ ಅವನಲ್ಲಿ. ಅವನೇನು ಮಾಡ್ತಾನ, ತನ್ನ ಮನಸ್ಸು ಯಾವ ಕಡೆ ಹೇಳ್ಕೊಂಡು ಹೋಗ್ತದ ಆ ಕಡೆ ಚಾಲು ಹೋಗೇ ಬಿಡ್ತಾನ. ರೂಪದ ಕಡೆ ಒಯ್ತು ಅದನ್ನ ಪಡಿಬೇಕಂತಾನ, ಶಬ್ದ ಸ್ಪರ್ಶ ರೂಪ ರಸಗಂಧ, ಯಾಕೆ ಮನಸ್ಸು ಅಲ್ಲಿ ಒಯ್ತದ, ಮನಸ್ಸಿನಿಂದ ಹೋಗ್ತಾನ. ಆದರೆ ಸಾಧನ ಚತುಷ್ಟಯ ಗುಣ ಸಂಪನ್ನನಿರುವಂಥ ವ್ಯಕ್ತಿ ಶ್ರುತಿ ಯತ್ರೋ ತತ್ರ ಗತಿ ಅಂದರು. ಶ್ರುತಿ ಅಂದರೆ ವೇದ, ವೇದ ಅಂದರೆ ಆಮ್ನಾಯ. ಈ ವೇದಗಳು ಯಾರು ನೋಡಿದರೆ ಪರಮಾತ್ಮ. ಪರಮಾತ್ಮ ಹೇಗೆ ನಡಿಬೇಕು ಅಂತ ವೇದದಲ್ಲಿ ಹೇಳನ ಅದೇ ಪ್ರಕಾರ ದಾರಿ ಹಿಡ್ದನಂದ್ರೆ ಭಗವಂತ ಬಾಪ ಅಂತ ಕರಿತಾನ. ಅವನ ಕಡೆ ಹೊಂಟಿವಲ್ಲ ಅವು ಗೆಳೆತನ ಆಗುತ್ತಿಲ್ಲ ಅವನಿಗೆ. ಅದಕ್ಕೆ ಅಂತಪ್ಪ ಗುರು ನರದೇಹಿಯವನ ಧರಿಸಿ ಯಾಕೆ ಬಂದ ಅಂದರೆ ಅವನು ಪರಮಾತ್ಮನ ರೂಪದಲ್ಲಿ ನಮಗೆ ಬಂದಿದ್ರೆ ನಾವು ಅವನ ಗೆಳೆತನ ಮಾಡಕ್ಕೆ ಆತಿದ್ದಿಲ್ಲ. ಹೆಂಗೆ ಸಾಧ್ಯ ಆದರೆ ಪರಮಾತ್ಮ ತನ್ನ ನಿಜವಾದ ವೇಷವನ್ನು ಧರಿಸಿ ರುಂಡಮಾಲೆಯನ್ನು ಧರಿಸಿಕೊಂಡು ಮತ್ತು ಹಾವುಗಳನ್ನು ಹಾಕಿಕೊಂಡು ತ್ರಿಶೂಲ ಹಿಡ್ಕೊಂಡು ಮೈ ತುಂಬ ಬೂದಿಯನ್ನು ಬಳ್ಕೊಂಡು ಚರ್ಮವನ್ನು ಉಟ್ಟುಕೊಂಡು ನೇತ್ರದಿಂದ ಹಾಂತ ಬಂದರೆ ನಾವಿರ್ತಿದ್ದೇವೆ, ಓಡುತ್ತಿದ್ವಿ. ನಾವು ಓಡುತ್ತಿದ್ದಿಲ್ಲ. ಅದಕ್ಕೆ ಅದು ಗೊತ್ತು, ನನ್ನ ನೋಡಿದ್ರೆ ಓಡ್ತಾರೆ ಈ ಮಂದಿ ಅಂತ ತಿಳ್ಕೊಂಡು ನಮ್ಮಂತೆ ವೇಷದೇಶವನ್ನು ನೋಡ್ರಿ. ನಮ್ಮಂತೆ ವೇಷದೇಶದಾಗ ಹುಡುಗರು ಆಡ್ತಾವ, ದೊಡ್ಡವ್ರು ಮಾತಾಡ್ತಾರ ಅಂತ ಹೆಂಗ ಸಮಾಧಾನ ಮಾಡ್ಕೊಂತೀವಿ, ಹಂಗ ಬಲ್ಲವರು ಇದು ತಿಳ್ಕಂತಾರ ಅಂತ ಉದ್ದೇಶಕ್ಕಾಗಿ ಆ ಭಗವಂತ ಬಂದ ಅಂತ ಇಲ್ಲಿ ಅರ್ಥ ಆಗ್ತದ. ಮತ್ತು ಇವತ್ತಿನ ದಿನ ಯಾಕೆ ನಾವು ಅಂತಪ್ಪ ಗುರುಗಳ ನಾವು ಸ್ಮರಣೆಯನ್ನು ಚಿಂತನೆಯನ್ನು ಯಾಕೆ ಮಾಡಬೇಕು ಅಂದರೆ ಆತ ಯಾರೂ ಕೊಡಲಾರದ ಯಾರೂ ಮಾಡಲಾರದ ಮಹಾ ಉಪಕಾರವನ್ನು ಮಾಡಿ ನಮ್ಮ ಮರಣ ದುಃಖವನ್ನೇ ಕಳೆದಂಥ ಮಹಾತ್ಮರಲ್ಲ. ಆ ಕಾರಣಕ್ಕಾಗಿ ಅಂಥವರ ಪೂಜೆಯನ್ನು ಇವತ್ತು ಆಚರಣೆ ಮಾಡಬೇಕು ಅಂತಾದ. ಇವತ್ತು ಗುರುಪೂರ್ಣಿಮೆ ಅಂಗವಾಗಿ ಭಾಳಷ್ಟು ಜನ ಬಂದಾರ. ನಮ್ಮ ಪೂಜಾರಿ ಇವರು, ನಮ್ಮ ಯಾದಗಿರಿಯಿಂದ ಗೌಡರು, ನಮ್ಮ ಆಂಜನೇಯ ಮತ್ತು ಇನ್ನೂ ಬೇರೆ ಬೇರೆ ಕಡೆಯಿಂದ ಎಲ್ಲ ಬೆಳಗ್ಗೆ ಬಂದದ. ಅವರೆಲ್ಲರೂ ಕೂಡ ಶಾಸ್ತ್ರದ ಮಂಗಲಗೀತೆ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವಂಥ ಮಾತನ್ನು ಹೇಳಿ, ಇವತ್ತಿನ ಗುರುಪೂರ್ಣಿಮೆ ಅಂಗವಾಗಿ ಈ ಕಾರ್ಯನಿಮಿತ್ತವಾಗಿ ತಮ್ಮೆಲ್ಲರೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನು ರಾಯಚೂರಿನಿಂದ ಸ್ವತಃ ಅಲ್ಲಿಯೇ ತಯಾರು ಮಾಡಿ ಎಲ್ಲರಿಗೂ ಪ್ರಸಾದವನ್ನು ಉಣಿಸಬೇಕು, ಬಡಿಸಬೇಕು ಅನ್ನುವಂಥ ಉತ್ಕಟ ಇಚ್ಛೆಯಿಂದ ನಮ್ಮ ಬಳಗದವರೇ ಆದಂಥ ಶ್ರೀಯುತ ದೇಹಸಾಗರು ಮತ್ತು ಡಾಕ್ಟರ್ ಅನುದೀಪ ಕುಟುಂಬದವರು
ಈಗಾಗಲೇ ಇಲ್ಲಿಗೆ ಬಂದಿದ್ದಾರೆ. ಅವರ ಪ್ರೀತಿಯ ಒಂದು ಯಾವ ಒಂದು ಊಟವನ್ನು ಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿ ಧನ್ಯರಾಗೋಣ. ಮುಂದಿನ ವರ್ಷ ಗುರು ಪೂರ್ಣಿಮೆ ಬರೋರೊಳಗಾಗಿ ತಮ್ಮೆಲ್ಲರಿಗೂ ಕೂಡ ಆ ಗುರುವಿನ ನಿಜವಾದ ಗುರುವಿನ ತತ್ವ ಉಪದೇಶ ತಮಗೆಲ್ಲರಿಗೂ ಲಭಿಸಲಿ. ಅದರಿಂದ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಹೋಗುವಂಥ ಶಕ್ತಿಯನ್ನು ಸದ್ಗುರು ಸಿದ್ಧಾರೂಢರಾದಿಯಾಗಿ ಆಚಾರ್ಯ ಶಂಕರರ ವ್ಯಾಸಮುನಿಗಳ ಬಸವಾದಿ ಪ್ರಮುಖರ ಮೊದಲಾಗಿ ನಮಗೆ ಆಶೀರ್ವದಿಸಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಎಲ್ಲ ಮಠಗಳಲ್ಲಿ ನೀರಮಾನಿ ಮಠ ಆಗಲಿ, ಕೆಮಲಾಪುರ ಮಠ ಆಗಲಿ, ಎಲ್ಲ ಮಠಗಳಲ್ಲಿ ಸದ್ಯ ಈ ಸಮಯದಲ್ಲಿ ಗುರುಪೂರ್ಣಿಮೆ ಕಾರ್ಯವನ್ನು ಅಚ್ಚುಕಟ್ಟಾಗಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಸದ್ಗುರುನಾಥ ಆ ಶಕ್ತಿ ಸಾಮರ್ಥ್ಯವನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಒಂದು ಪದ್ಯವನ್ನು ಹಾಡಿದ ನಂತರ ಮಂಗಲಗೀತೆಯನ್ನು ಈ ಪದ್ಯವನ್ನು ಹಾಡುವಂಥವರು ನಮ್ಮ ವೇದಾಂತ ಬೆಳಗದ ಸದ್ಗುರು ಬಸವಾನಂದರ ಸಚಿಷ್ಯರಲ್ಲಿ ಒಬ್ಬರಾದಂಥ ಶ್ರೀಮತಿ ಮಧು ಸರಿಕಾರ್ ಅವರು ಈ ಹಾಡನ್ನು ಹಾಡ್ತಾರೆ. ನಂತರ ಮಂಗಲಗೀತೆಯನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಹಾಡ್ತಾಯಿ ನೀ ಹೇಳಿಬಿಟ್ಟಲ್ಲ. ನಮಸ್ಕಾರ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಗುರು ಅಂದರೆ ಶಕ್ತಿ, ಗುರುವಿನಲ್ಲಿರಲಿ ಭಕ್ತಿ, ಗುರು ನಮ್ಮ ಬಾಳಿಗೆ ಸ್ಫೂರ್ತಿ, ಗುರು ಜಗಜ್ಯೋತಿ, ಗುರು ನೀಡು ಅನುಮುಕ್ತಿ, ಗುರುವಿನಿಂದ ನಮ್ಮ ಕೀರ್ತಿ, ಗುರು ಬದುಕಿನ ಸಾರಥಿ, ಗುರು ತೋರ ಮುಕ್ತಿ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಗುರುವಿನಿಂದ ನಮಗೆ ಜ್ಞಾನ, ಗುರು ಕಳೆವ ಅಜ್ಞಾನ, ಗುರುವಾಕ್ಯ ಮಾಡೋ ಮಾನನ, ಗುರು ನಮ್ಮ ಪ್ರಾಣ, ಗುರು ಬಾಳ ಅಂತಃಕರಣ, ಗುರು ಬಲವ ಕಲಿಸು ಜಾನ, ಗುರು ಇದ್ದರೆ ಈ ಜೀವನ, ದಿವ್ಯ ಚರಣ. ಏನು ಹೇಳಲಿ, ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ, ಗುರು ಬ್ರಹ್ಮ ವಿಷ್ಣು ಗುರುದೇವೋ ಮಹೇಶ್ವರ ತಮ್ಮ. ಗುರು ವಿದ್ಯಾ ವಿನಯ ನೋಡು, ಗುರುದೇವ ನಮ್ಮ ಬೆಳಕು, ಗುರು ಮನದ ತೊಳೆಯುವ ಕೊಳಕು, ಗುರುವೇ ಗುರುವರ, ಗುರುವೇ ಗುರುವರ. ಗುರುವಿದ್ಯಾ ವಿನಯ ನೋಡು, ಗುರುದೇವ ನಮ್ಮ ಬೆಳಕು, ಗುರು ಮನದ ತೊಳೆಯುವ ಕೊಳಕು, ಗುರು ನಂಬಿ ಬದಕು,
ಗುರು ಸರ್ವ ಸಂಪನ್ನರು ಗುರು ನಮಗೆ ಬೇಕೇ ಬೇಕು. ಗುರು ಬೇಕು ಮನುಜ ಜನ್ಮಕ ಗುರು ಶಕ್ತಿ ಪಾಪು ಏನು ಹೇಳಲಿ ಗುರುವಿನ ಮಹಿಮಾ. ಗುರು ಬ್ರಹ್ಮ ವಿಷ್ಣು ಗುರು ದೇವೋ ಮಹೇಶ್ವರ ತಮ್ಮ. ಏನು ಹೇಳಲಿ ಗುರುವಿನ ಮಹಿಮಾ. ಗುರು ಬ್ರಹ್ಮ ವಿಷ್ಣು ಗುರು ದೇವೋ ಮಹೇಶ್ವರ ತಮ್ಮ. ಗುರು ದೇವೋ ಮಹೇಶ್ವರ ತಮ್ಮ. ಧನ್ಯವಾದಗಳು ತಾಯಿ, ಧನ್ಯವಾದಗಳಮ್ಮ. ನಮಸ್ತೆ ನಮಸ್ತೆ. ಶಿವಾಯ ನಮಃ 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 ಶಿವಾಯ ನಮಃ. ಹಾಡ್ತಾ ಈಗ ಮೊದಲು ಹಾಡು ಏನು ತೊಂದರೆ ಇಲ್ಲ. ಮಂಗಲಂ ಶ್ರೀ ಗುರು ಅಭಿನವ ನಿಜ ಮಹಾದೇವ ದೇವ ನಿಮ್ಮ ಸಂಗ ಯಮಗೆ ಆನಂದ. ಮಂಗಲಂ ಶ್ರೀ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ ನಿಮ್ಮ ಸಂಗ ಯಮಗೆ ಆನಂದ. ಮಂಗಲಂ ಗುರು ಬಸವನಂದರ ಸಂಗದಿಂದಲೇ ಸಕಲ ಶಾಸ್ತ್ರವ. ಮಂಗಲಂ ಗುರು ಬಸವನಂದರ ಸಂಗದಿಂದಲೇ ಸಕಲ ಶಾಸ್ತ್ರವ. ಅಂಗಮಯನೆಂದೆನಿಸಿಕೊಂಡಿ ಭೃಂಗ ಕೀಟಕ ನ್ಯಾಯದಿಂದಲೇ. ಮಂಗಲಂ ಗುರು ಶ್ರೀ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ ನಿಮ್ಮ ಸಂಗ ಯಮಗೆ ಆನಂದ. ಇಲ್ಲೇ ಜನಸಿದಿ ಇಲ್ಲೇ ವಾಸಿಸಿದೆ ಎಲ್ಲೆಲ್ಲೂ ತಿರಗದೆ ಬಲ್ಲತನದಲ್ಲಿ ಬೋಧಿಸಿದೆ. ಇಲ್ಲೇ ಜನಸಿದಿ ಇಲ್ಲೇ ವಾಸಿಸಿದೆ ಎಲ್ಲೆಲ್ಲೂ ತಿರಗದೆ ಬಲ್ಲತನದಲ್ಲಿ ಬೋಧಿಸಿದೆ. ಬದ್ಧ ಜನರಿಗೆ ತಿದ್ದಿ ಪೇಳಿದಿ ಸದ್ದು ಇಲ್ಲದೆ ಸೆಳೆದು ಜನರ. ಬದ್ಧ ಜನರಿಗೆ ತಿದ್ದಿ ಪೇಳಿದಿ ಸದ್ದು ಇಲ್ಲದೆ ಸೆಳೆದು ಜನರ. ಜನನ ಮರಣ ಬಾಧೆ ತೊಲಗಿಸಿ ಚಿನ್ಮಯಾತ್ಮನೆ ಬೋಧೆ ನೆಲೆಸಿದಿ. ಮಂಗಲಂ ಶ್ರೀ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ ನಿಮ್ಮ ಸಂಗ ಯಮಗೆ ಆನಂದ. ಜನಸಿ ಬೆಳೆದ ಭೂಮಿಯ ಪುಣ್ಯಹದೋ ಘನ ಮಹಿಮ ನಿಮಗೆ. ಗುಣವ ಸಲುಹಿದ ಸ್ವಾಮಿ ಬಲ್ಲವರು. ಜನಸಿ ಬೆಳೆದ ಭೂಮಿ ಪುಣ್ಯಹದೋ ಘನ ಮಹಿಮ ನಿಮಗೆ. ಗುಣವ ಸಲುಹಿದ ಸ್ವಾಮಿ ಬಲ್ಲವರು. ಕಪಗಲ್ಲ ಗುರು ಸಿದ್ಧಲಿಂಗಾರ ನಿಜ ವಿದ್ಯೆಯ. ಕಪಗಲ ಶ್ರೀ ಗುರು ಸಿದ್ಧಲಿಂಗರ ನಿಜ ನಿಜ ವಿದ್ಯೆಯು ಕಲಿತು ಕೆಲ ದಿನ. ಭೂಷಣಕ್ಕೆ ಭೂಷಣವೆನಿಸಿದಿ ವಾಸ ಮಾಡಿದಿ ವೇದಾಂತ ಮಠದಲ್ಲಿ.
ಮಂಗಲಂ ಶ್ರೀ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ ನಿಮ್ಮ ಸಂಗಮಯಮಗೆ ಒಡವಿಯುಳು ವೇದಾಂತ ಒಡೆಯನು ಅಭಿನವ ದುಡಿದ ತತ್ವಮಸಿ ವಾಕ್ಯವನು ಒಡವಿಯುಳು ವೇದಾಂತ ಒಡೆಯನು ಶ್ರೀ ಅಭಿನವ ಇವನು ದುಡಿದ ತತ್ವಮಸಿ ವಾಕ್ಯವನು ಕರುಣೆಯಿಂದಲೇ ಸುರಿದ ಅಮೃತ ಕರುಣದಲ್ಲಿ ಕೃಪೆ ಮಾಡಿಕೊಂಡು ಪರಮಹಂಸನಾಗಿ ಭೂವರ ತರುಣ ತಾಪಗೆನು ತರುಣ ತಾರಿತ ನೌಷಧೀಶಯೇ ಮಂಗಲಂ ಶ್ರೀ ಗುರು ಅಭಿನವ ನಿಜ ಗುಣ ಮಹಾದೇವ ದೇವ ನಿಮ್ಮ ಸಂಗಾಯಮಗೆ ಆನಂದ. ಧನ್ಯತಾಯಿ ಧನ್ಯವಾದ. ಶಿವಾಯ ನಮಃ 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 ಶಿವಾಯ ಶಿವಾಯ ನಮಃ ನಮಃ ಶಿವಾಯ ನಮಃ ಶ್ರೀ ಗುರು ವಚನೋಪದೇಶವನಾಲಿಸಿ ಆಗಳವುದು ನರರಿಗೆ ಮುಕುತಿ. ಗುರು ವಚನ